ನಾನು ಕದಿಯಲ್ಲ. ನಾನು ಇದ್ದ ಸ್ಥಳಕ್ಕೆ ಈಗಲೇ ಹೊರಡುವೆನು. ಹುಡುಗನಾದ ಸದ್ಯದಲ್ಲಿ ಎಷ್ಟು ನಿರ್ಧಾರ ಮಾತಾಡೋ ಹಣ್ಣುಗಳನ್ನು ಕಿತ್ತುಕೊಂಡು ಹೋಗಿ ಆ ಹುಡುಗನ ಆರುಕು ಗೊಂಬೆಗೆ ಎನಿಸಿ ಅದೊಂದು ತಂದೆಯಿಂದಲೇ ಪತ್ತೆ ಹೆಚ್ಚಿಸಿ ತಂದೆಯಿಂದಲೇ ಮಗನ ಅಷ್ಟೊಂದು ಕಟ್ಟೆ ಮಾಡುವೆನು. ಕತ್ತೆಗಳೆಲ್ಲ ದೂರ ಹೋಗಿರುವುದು ಈಗಲೇ ಒಟ್ಟಿಸುವನು. ನಮ್ಮ ದಣಿ ಆಜ್ಞೆಯನ್ನು ಮೀರಿ ನಾನು ನಿರ್ಮಿಸುತ್ತಿರುವನಲ್ಲ. ಎಂತಹ ಕೆಟ್ಟ ಸ್ವಪ್ನವನ್ನು ಕಂಡೆನು. ತೋಟದಲ್ಲಿ ಏನು ಅನಾಹುತವಾಗಿರುವುದ ಕಾಣಿದಲ್ಲ. ಇರಲಿ, ತೋಟವನ್ನು ಒಂದು ಸಾರಿ ಎಚ್ಚರಿಕೆಯಿಂದ ನೋಡಿಕೊಂಡು ಏನಿದು ಆಶ್ಚರ್ಯ! ಅಲ್ಲಿ ಕಾಣ್ತಿರುವ ಬಾಳೆ ಮನೆಯಲ್ಲಿ 2 ತುಂಬ ಬಾಳೆಹಣ್ಣುಗಳ ಕಳ್ಳತನವಾಗಿರುವುದಲ್ಲ. ತೋಟದಲ್ಲಿ ನೋಡಿದರೆ ಯಾರೂ ಸಹ ಕಾಣುತ್ತಿಲ್ಲವಲ್ಲ. ಪರಮಾತ್ಮ, ನನ್ನ ದಣಿಯಾದ ರಾಮಶಾಸ್ತ್ರಿಗಳಿಗೆ ಏನಂತ ಉತ್ತರವನ್ನು ಕೊಡಲಿ ದೇವಾ? ತಂದೆ, ನನ್ನ 2 ಹಸ್ತಗಳನ್ನು ಕತ್ತರಿಸಿಕೊಡುವಂತೆ ಮಾಡಿರಿವೆಯಾ ಪರಮಾತ್ಮ? ಇರಲಿ, ತೋಟದ ಪಕ್ಕದಲ್ಲಿ ಓರ್ವ ಬಾಲಕನು ಕುಳಿತಿರುವುದಾಗಿ ಕಾಣುತ್ತಾ ಇದೆ. ಆತನಂತೆ ಮಾತನಾಡಿಸಿ ನೋಡುತ್ತೇನೆ. ಅಪ್ಪ ಮಗು, ಪೂಜ್ಯರೇ, ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿ ಏತಕ್ಕಾಗಿ ಕುಳಿತಿದೀಯಪ್ಪ? ಪೂಜ್ಯರೇ, ನನ್ನ ಹೆಸರು ಚಿತ್ರ ಎಂದು ಕರೆಯುವರು. ನಾನು ಈ ಪುರದ ತಿಮ್ಮಯ್ಯ ಶೆಟ್ಟರ ಮನೆಯಲ್ಲಿ ಕತ್ತೆಗಳನ್ನು ಕಾಯುತ್ತಿರುವನು ಪೂಜ್ಯರೇ. ಅಪ್ಪ ಮಗು, ನೀನು ಬೆಳಗಿನಿಂದ ಇಲ್ಲಿ ಕತ್ತೆಗಳನ್ನು ಮೇಯಿಸುತ್ತಾ ಕುಳಿತಿರುವೆ ಅಲ್ಲವೇ? ಹೌದು ಪೂಜ್ಯರೇ. ಆಗಿದ್ದ ಪಕ್ಷದಲ್ಲಿ ನಮ್ಮ ತೋಟಕ್ಕೆ ಯಾರಾದ್ರೂ ಬಂದಿದ್ದರೆ ನೀನು ಕಣ್ಣಿನಲ್ಲಿ ಕಂಡಿದರೆ ಹೇಳುವಿಯಾ ಮಗು? ಪೂಜ್ಯರೇ, ಯಾರ ಬ್ರಾಹ್ಮಣರು ಬಂದು ಜಲವನ್ನು ತೋರಿಸು ಎಂದರು. ನಿಮ್ಮ ಪಕ್ಕದ ತೋಟ ಜಲವನ್ನು ತೋರಿಸಿದೆ ಪೂಜ್ಯರೇ. ಅನಂತರ ಬಾಳೆಹಣ್ಣನ್ನು ಕಿತ್ತಿಕೊಂಡು ಎಂದರು. ನಾನು ನೀವಿಷ್ಟೇ ಕಳ್ಳತನ ಮಾಡುವುದಿಲ್ಲ ಅಂದರು. ತೋಟದಿಂದ ಆಚೆ ಬಂದೆ ಪೂಜ್ಯರೇ. ಏನು, ನಮ್ಮ ಬಾಳೆ ತೋಟಕ್ಕೆ ಬಂದು ಬಾವಿಯನ್ನು ತೋರಿಸಿದೆಯೋ? ಹೌದು ಪೂಜ್ಯರೇ. ಅವರು ಜಲವನ್ನು ಕುಡಿದು ಹಣ್ಣುಗಳನ್ನು ಕಿತ್ತು ಕೊಡು ಎಂದು ಕೇಳಿದರು. ಹೌದು ಪೂಜ್ಯರೇ. ನೀನು ಹಣ್ಣುಗಳನ್ನು ಕಿತ್ತು ಕೊಡದೆ ತೋಟದ ನೀಚೆಗೆ ಓಡಿ ಬಂದೆಯಾ? ಹೌದು ಪೂಜ್ಯರೇ. ಅಪ್ಪ ಮಗು, ಪೂಜ್ಯರೇ, ಈ ಪಾಪಿ ಹೊಟ್ಟೆಯು ಯಾವ ಕೃತ್ಯವನ್ನು ಬೇಕಾದ್ರೂ ಮಾಡಿಸಿಬಿಡುತ್ತದಪ್ಪ. ನೀನೇನಾದ್ರೂ ಹಸುವು ತಾಳಲಾರದೆ ಆ ಹಣ್ಣನ್ನು ಕದ್ದಿದ್ದರೆ ಕದ್ದೇ ಅಂತ ಹೇಳಿಬಿಡು. ನಿನ್ನನ್ನು ಮನ್ನಿಸಿ ಬಿಟ್ಟು ಬಿಡುತ್ತೇನೆ ಕಂದ. ಶಿವನ ಪಾದ ಸಾಕ್ಷಿಯಾಗಿ ಕದ್ದವನಲ್ಲ ಪೂಜ್ಯರೇ. ಆಗಿದ್ದರೆ ನಡೆ, ನಿನ್ನ ಅರಿತು ಗೊಂಗಡಿಯನ್ನು ತೆಗೆದುಕೊಂಡು ಬಾ ನೋಡೋಣ. ಪೂಜ್ಯರೇ. ಕಳ್ಳ ಹುಡುಗನೇ, ನಾನು ಆಜ್ಞೆಯಿಂದ ಕೇಳಿದಕ್ಕೆ ಇಲ್ಲವೆಂದು ಕೇಳಿದೆಯಲ್ಲ. ಕದಿಯಲಿಲ್ಲದ ಬಾಳೆಹಣ್ಣುಗಳು ನಿನ್ನ ಗೊಂಗಟಿಗಳು ಹೇಗೆ ಬಂದವು? ಗೋಚರವಿಲ್ಲ ಪೂಜ್ಯರೇ. ಕಳ್ಳ ಹುಡುಗನೇ, ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ
ಪ್ರಾಣಪಾದ ಸಾಕ್ಷಿಯಾಗಿ ಕದ್ದವನಲ್ಲ. ಏನು ಈ ಹಣ್ಣುಗಳು ನಿನ್ನ ಕಣ್ಣೆದುರಲ್ಲೇ ಇದ್ದರೂ ಸಹ ಇಲ್ಲವೆಂದು ಪರಶುವನ ಮೇಲೆ ಆಣೆ ಭಾಷೆಯನ್ನು ಇಡುತ್ತಿರುವೆಯಲ್ಲ, ನೀನು ಕದಿಯದಿಲ್ಲದ ಮೇಲೆ ನಿನ್ನ ಗೊಂಗಟೆ ಒಳಗೆ ಈ ಹಣ್ಣುಗಳು ಹೇಗೆ ಬಂದವು? ಗೋಚರವಿಲ್ಲ ಪೂಜರೆ. ಛೇ ಕಳ್ಳ ಹುಡುಗ, ಹಣ್ಣನ್ನು ಕದ್ದು ನಿನ್ನ ಕಂಬಳಿ ಒಳಗೆ ಬಚ್ಚಿಟ್ಟುಕೊಂಡು ಆ ಪರಶುವನ ಮೇಲೆ ಆಣೆ ಭಾಷೆಯನ್ನು ಇಡುತ್ತಿರುವೆಯ. ನನ್ನನ್ನು ಪಾಪ ಭ್ರಷ್ಟನಾಗಿ ಮಾಡಬೇಡ. ಈಗಲಾದರೂ ಹೇಳು, ಹಸುವು ತಾಳಲಾರದೆ ಕದ್ದೆಯ ಹಣ್ಣನ್ನು? ಕದ್ದಿಲ್ಲ ಪೂಜರೆ. ಛೇ ಕಳ್ಳ ಹುಡುಗ, ನಾನು ನಿನ್ನನ್ನು ಸುಮ್ಮನೆ ಬಿಟ್ಟರೆ ನೀನು ಮುಂದೆ ಎಂತಹ ದೊಡ್ಡ ಕಳ್ಳನಾಗಬಹುದು. ಬಾ, ನಮ್ಮ ದಣಿಗೆ ಬರೆದುಕೊಟ್ಟ ಕರಾರ ಪತ್ರದಂತೆ ಈ ಕೊರಡೆಯ ಮೇಲೆ ನೀನೇಡು ಹಸ್ತವನ್ನು ನೀಡುವನಾಗು. ನಿನ್ನ ಹಸ್ತವನ್ನು ಕತ್ತರಿಸುತ್ತೇನೆ. ಪರಮಾತ್ಮ ಸದ್ಮಾರ ಬಾಳೆಹಣ್ಣುಗಳ ಕಂದು ಸದ್ಮಾಡದ ಬಾಳೆಹಣ್ಣುಗಳ ಕಂದು ಕಂಬಳಿಯ ಪದದಲ್ಲಿ ಬಚ್ಚಿಟ್ಟು ಸದ್ಮಾಡದೆ ಕುಳಿತಿರುವೆ ಮೋಡ. ಕಳ್ಳನರದ ತಪ್ಪಿಗಾಗೆ ಸುಳ್ಳು ನುಡಿದ ಪಾಪಕ್ಕಾಗಿ ಕಳಿಸುವನ ನಿನ್ನೆರಡು ಅಸ್ತ್ರಗಳನ್ನೀಗಲೇ ಎಲ್ಲ ಕಳ್ಳ ಹುಡುಗರೇ, ಈ ಕೊರಡೆ ಮೇಲೆ ನೆರಡು ಅಸ್ತ್ರ ಹರಿ ಹರಿ ಎನ್ನಲ ಕರಗಳ ಕಡಿದಾರೋ, ಹರಿ ಹರಿ ಎನ್ನಲ ಕರಗಳ ಕಡಿದಾರೋ, ಈ ಉರಿವಾದೇನೋ ತಾಳಲಾರನೈ ದೇವಾ ದೇವಾ ದೇವಾ. ಕೊರಳಿಗೆ ಬರುವುದು ಪ್ರಾಣವೋ, ಕೊರಳಿಗೆ ಬರುವುದು ಪ್ರಾಣವೋ, ಕೊರಳಿಗೆ ಬರುವುದು ಪ್ರಾಣವೋ, ಈ ಉರಿವಾದೇನೋ ತಾಳಲಾರನೈ ದೇವಾ ದೇವಾ. ಚಿಟ್ಟು ಸುಟ್ಟು ಪರಮಾತ್ಮ ಶನಿದೇವ ರಾಜನಾಗಿದ್ದ ಎನ್ನ ಅಸ್ತ್ರದಿ ರಾಜನಾಗಿದ್ದ ಎನ್ನ ಅಸ್ತ್ರದಿ ನೀಜವಾಗವಾದ ನೀಜ ಕೃತ್ಯವು ಗೈಸಿದೆಯ ವಿಧಿಯೇ ವಿಧಿಯೇ ಪರಮಾತ್ಮ ಹಿರಿದೇವ ತರಳದೋ ಕರಗಳ ಉರಿಯ ಸಹಿಸಲಾರದೆ
ರಾಜನಾಗಿದ್ದಂತ ಕಾಲದಲ್ಲೂ ಸಹ ಇಂಥ ನೀಚ ಕೃತ್ಯವನ್ನು ನಾನು ಮಾಡಿರೋದಿಲ್ಲವಲ್ಲ ಎಂದು ಈ ಬ್ರಾಹ್ಮಣ ತೋಟವನ್ನು ಸೇರಿ ಒಪ್ಪತ್ತಿನ ಕೂಡಿಗಾಗಿ ಆ ಮಗುವಿನ ಹಸ್ತವನ್ನು ಕರುಣೆ ಇಲ್ಲದೆ ಕಡಿದು ಬಿಸಾಡಿಟ್ಟಿರುವರಲ್ಲ. ಆ ಮಗುವ ಕರಗಳಿಂದ ಕಳೆದುಕೊಂಡು ಎಷ್ಟು ಗೋಳಾಡಿ ನನ್ನನ್ನು ನಿಂದಿಸಿ ಅಲ್ಲಗೈಯುವುದೋ ಕಾಡುದಲ್ಲ, ಅಥವಾ ಆ ಮಗುವಿನ ತಂದೆ ತಾಯಿಗಳು ಎಷ್ಟು ನನ್ನನ್ನು ದೂಷಿಸಿ ನನ್ನನ್ನು ಅಲ್ಲಗೈದು ಜರಿದಾಡುವರೋ ಕಾಡಿರಲ್ಲ. ಪರಮಾತ್ಮ ಶ್ರೀದೇವ, ನಾನು ರಾಜನಾಗಿದ್ದಂತ ಕಾಲದಲ್ಲೂ ಸಹ ಇಂಥ ನೀಚ ಕೃತ್ಯವನ್ನು ನನ್ನ ಕೈಯಾರ ಮಾಡಿರಲಿಲ್ಲವಲ್ಲ. ಪರಮಾತ್ಮ, ಒಪ್ಪತ್ತಿನ ಕೂಳಿಗಾಗಿ ಎಂತಹ ಪಾಪದ ಕೃತ್ಯವನ್ನು ನನ್ನ ಕೈಯಿಂದ ಮಾಡಿಸಿರುವೆ ತಂದೆ. ಇರಲಿ, ನಾನು ಎಷ್ಟು ಚಿಂತಿಸಿದರೂ ಪ್ರಯೋಜನವಿಲ್ಲ. ದಣಿ ಅಪ್ಪಣೆಯಂತೆ ತೋಟವನ್ನು ಎಚ್ಚರಿಕೆಯಿಂದ ಕಾದುಕೊಂಡಿರುತ್ತೇನೆ. ಉಳಿದಿದ್ದರೂ ದೈವೇಚ್ಛದ್ದಾಗಲಿ. ಎಲ್ಲ ಹಾಳಾಗೋದು ಕತ್ತೆಗಳು ನಮ್ಮ ಕತ್ತೆ ಹೊಡ್ಕೊಡ್ತೆ. ಕತ್ತೆಗಳನ್ನ ಅಟ್ಟಿಕೊಂಡು ಬರ್ತಾ ಇರ್ಬರಲ್ಲ. ನನ್ನ ಕದನ ಎಲ್ಲಿರುವನು ನೀನು ಮಗನಂತ ತಾಯಿ ಸ್ವಾಮಿ ಹಂಗನ ಬೇಡ ಸ್ವಾಮಿ. ಕತ್ತೆ ಮೇಸ್ಕಾಮಾರು ಅಂತಾರೆ. ಕತ್ತೆ ಬಿಟ್ಟು ಎಲ್ಲೋ ಹೊರಟ ಮೊದಲೇ ರಾಮಶಾಸ್ತ್ರಿಗಳಿಗೂ ನಮ್ಗೆ ಆಗಲ್ಲ. ನಮ್ ಕತ್ತೆನ ಅವ್ರು ತೋಟಕ್ಕೆ ಹೋಗಿ ನಾವು ಬದುಕೋದುಂಟ ಇಲ್ಲ ಸ್ವಾಮಿ. ನೋಡಮ್ಮ, ನಮ್ ಕತ್ತೆಗಳು ರಾಮಶಾಸ್ತ್ರಿ ತೋಟ ಪಕ್ಕ ಮೈತಿದ್ದೋ ಎಲ್ಲ ಅಲ್ಲೇ ಇರ್ಬೇಕು. ಹೋಗಿ ನೋಡ್ಕೋ ಹೋಗಮ್ಮ. ಗಂಧ ಚಂದ್ರ ಎಲ್ಲಿರ್ಬೇಕು ಕಾಡದಲ್ಲ ಗಂಧ. ಸುರೇಶ್ ಅಣ್ಣಲ್ವಾ? ನಾಗ ನೀರೆಲ್ಲಿರುವೆಯೋ ಬಾಗಂದಾನೆ ಆಟವಿದೆಲ್ಲೋ ಪಾಠವಿದೆಲ್ಲ ಚಂದ್ರ ಬರ್ಬೇಕು ನನಗೆ. 95 ಆಟವಿದೆಲ್ಲೋ ಪಾಠವಿದೆಲ್ಲೋ ನಿನ್ನಯ ನಗುವಿನ ಬೆಳಗೆಲ್ಲ ನಿನ್ನಯ ನಗುವಿನ ಬೆಳಗೆಲ್ಲ ಅಮ್ಮನ ಕೂಗಲು ಕೇಳಿದರೆ ನೀನೆಲ್ಲಿರುವೆಯೋ ಬಾಗಂದ ನೀವು ಮೊಬೈಲ್ ಅಲ್ಲೇ ಕಟ್ ಮಾಡಿ. ಅಡವಿ ಗಿಡ ಮರಗಳಿದ ಪದವಿಯ ಗಸಗಳಿದ ಅಡವಿ ಗಿಡ ಮರಗಳಿರ ಪದವಿಯ ಗಸಗಳಿರ ನನ್ನ ಗಂಧನ ನೋಡದಿರ ನನ್ನ ಚಂದ್ರನ ನೋಡದಿರ ನನ್ನ ಗಂಧನ ನೋಡದಿರ ನನ್ನ ಚಂದ್ರನ ನೋಡದಿರ ಅಮ್ಮನ ಕೂಗನು ಕೇಳಿದನೆ ನೀನೆಲ್ಲಿರುವೆಯೋ ಬಾಗಂದ ನೀವು ಗಂಧ 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 ಹೊಟ್ಟೆಗೆ ಅನ್ನವಿಲ್ಲದೆ ಅದೆಷ್ಟು ಬಳಲಿ ಬೆಂಡ ಆಗಿರುವನೋ ಕಾಡದಲ್ಲ. ಅದು ಅಲ್ಲದೆ ಈ ಬಿಸಿಲಿನ ತಾಪವನ್ನು ತಾಳಲಾರದೆ ಎಲ್ಲಿ ಆಯಾಸವಾಗಿ ಮಲಗಿರುವನೋ ಕಾಡದಲ್ಲ. ಎಲ್ಲಿಗೆ ಹೋಗಿ ನೋಡಿಸಿ ಇರಲಿ, ಆ ಸೆಟ್ಟರು ಹೇಳಿದ ತೋಟದ ಪಕ್ಕಕ್ಕೆ ಹೋಗಿ ನೋಡಿಕೊಂಡು ಬರ್ತೇನೆ. ಕಂದ ಚಂದ್ರ
ಎಲ್ಲಿರ್ಬೇಕು ಕಾಣದಲ್ಲ ಕಂದ. ಏನಿದು ಆಶ್ಚರ್ಯ? ಯಾರ ಸ್ತ್ರೀಯರ ರೋದನೆಯು ಕೇಳಿ ಬರುತ್ತಿದೆಯಲ್ಲ, ಈಕೆ ಯಾರಾಗಿರಬಹುದು? ಇರಲಿ, ಸಮೀಪಕ್ಕೆ ಹೋಗಿ ನೋಡುತ್ತೇನೆ. ಕಂದ ಚಂದ್ರ ಎಲ್ಲಿರ್ಬೇಕು ಕಾಣದಲ್ಲಿ ಕಂದ. ಅಮ್ಮ, ಅಮ್ಮ, ಸ್ವಾಮಿ ನೀನು ಯಾರ ತಾಯಿ? ಈ ನಿಶಿರಾತ್ರಿಯಲ್ಲಿ ಇಲ್ಲಿ ಬರಲು ಕಾರಣವೇನಮ್ಮ? ಸ್ವಾಮಿ ಇಲ್ಲೆಲ್ಲಾದ್ರೂ ಯಾರಾದ್ರೂ ಒಬ್ಬ ಕತ್ತೆ ಬೇಸ ಹುಡುಗರನ್ನು ನೋಡಿದ್ರು ಸ್ವಾಮಿ. ಏನು ಕೇಳುತ್ತಿದೀಯಮ್ಮ? ಅಮ್ಮ, ಸ್ವಾಮಿ ಆ ಕತ್ತೆ ಕಾಯುತ್ತಿದ್ದ ಹುಡುಗ ನಿನ್ನ ಮಗನೇನಮ್ಮ? ಹೌದು ಸ್ವಾಮಿ, ಅದನ್ನ ನನ್ನ ಮಗನು ಸ್ವಾಮಿ. ಬೆಳಗಿನಿಂದ ಮಟ್ಟಿಗೆ ಅನ್ನವಿಲ್ಲದೆ ಅದೆಷ್ಟು ಬಳಲಿ ಬೆಂಡ ಆಗಿರೋದು ಸ್ವಾಮಿ. ಆದರೆ ಸ್ವಾಮಿ ನನ್ನ ಕಂದನು ಸ್ವಾಮಿ, ಎಲ್ಲರೂ ಸ್ವಾಮಿ ನನ್ನ ಕಂದನನ್ನು ತೋರಿಸುರಾಗಿ ಸ್ವಾಮಿ. ಪರಮಾತ್ಮ ಏನೆಂಬುದಾಗಿ ಹೇಳಲಿ ಪರಮಾತ್ಮ. ಹಾಗೆ ಮನಸ್ಸು ಎಷ್ಟು ಚೂರಾಗಿ ನೊಂದು ನೊಯ್ಯುವುದು ಕಾಣಲಲ್ಲ ಸ್ವಾಮಿ. ಅಮ್ಮ, ಏಕೆ ಸ್ವಾಮಿ ಈ ನಿಮ್ಮ ಮೌನದಿಂದ ನನ್ನ ಮನಬೇಕು ಕಳವಳಿಸಿಕೊಂಡು ಕಾದರಿಸುತ್ತಿರುವುದಿಲ್ಲ ಸ್ವಾಮಿ. ನನ್ನ ಕಂದನು ಎಲ್ಲಿರುವುದು ಸ್ವಾಮಿ, ನನ್ನ ಕಂದನನ್ನು ತೋರಿಸುವರಾಗಿ ಸ್ವಾಮಿ, ನನ್ನ ಅಮ್ಮ, ಕಂದನನ್ನು ತೋರಿಸುವರಾಗಿ. ನಿನ್ನ ಮಗನನ್ನು ನಾನು ನೋಡಿದೆನು ಅಮ್ಮ. ಹಾಗಾದ್ರೆ ನನ್ನ ಕಂದನು ಎಲ್ಲಿರುವುದು ಸ್ವಾಮಿ? ಅದು ಅಲ್ಲದೆ ಈ ಬಿಸಿಲಿನ ತಾಪವನ್ನು ತಾಳಲಾರದೆ ಆಯಾಸವಾಗಿ ಮಲಗಿದವನು ಸ್ವಾಮಿ. ಎಲ್ಲಿರುವುದು ಸ್ವಾಮಿ? ಅಮ್ಮ, ನಿನ್ನ ಮಗನ ನಮ್ಮ ಬಾಳೆಯ ತೋಟದಲ್ಲಿ 2 ಚುಪ್ಪು ಬಾಳೆಹಣ್ಣುಗಳನ್ನು ಕಳ್ಳತನ ಮಾಡಿದನಮ್ಮ. ಈ ಕಳ್ಳತನವನ್ನು ಮಾಡಿದೆ ಕಂದ, ಕಳ್ಳತನವನ್ನು ಮಾಡಿದೆ ಚಂದ್ರ. ಅಮ್ಮ, ನಾನು ಎಷ್ಟು ವಿಧವಾಗಿ ಕೇಳಿ ನೋಡಿದರೂ ಇಲ್ಲವೆಂದು ಸುಳ್ಳನ್ನು ನುಡಿದನಮ್ಮ. ಚಂದ್ರ ಸತ್ಯವನ್ನು ನುಡಿದೆ ಕಂದ, ಸತ್ಯವನ್ನು ನುಡಿದೆ ಕಂದ, ಸತ್ಯವನ್ನು ನುಡಿದೆ ಕಂದ. ಬಾಳೆಹಣ್ಣನ್ನು ಕದ್ದು ತಪ್ಪಿಗಾಗಿ ಅಮ್ಮ ಸ್ವಾಮಿ ನಿನ್ನ ಮಗುವಿನ 2 ಹಸ್ತಗಳನ್ನು ಕಡಿದು ಬಿಸಾಡಿದನು ತಾಯಿ. ಚಂದ್ರ ಎಲ್ಲಿರ್ಬೇಕು ಆಡದಲ್ಲ ಕಂದ, ಚಂದ್ರ ಕಂದ. ಸ್ವಾಮಿ ನನ್ನ ಕಂದನು ಎಲ್ಲಿರುವುದು ಸ್ವಾಮಿ, ನನ್ನ ಕಂದನನ್ನು ತೋರಿಸುರಾಗಿ ಸ್ವಾಮಿ. ನನ್ನ ಕಂದನು ಎಷ್ಟು ಗೋಳಾಡುವುದು. ಅಮ್ಮ, ಸಮಾಧಾನ ತಂದುಕೋ, ಚಿಂತಿಸಬೇಡ. ನಾನು ಮಾಡಿರೋ ಪಾಪದ ತಪ್ಪಿಗಾಗಿ ನಿನ್ನ ಮಗುವಿರುವ ಸ್ಥಳವನ್ನು ತೋರಿಸುತ್ತೇನೆ. ನನ್ನನ್ನು ಹಿಂಬಾಲಿಸುತ್ತಾ ಬರುವಳಾಗ ತಾಯಿ. ಚಂದ್ರ ಎಲ್ಲಿರ್ಬೇಕು ಆಡದಲ್ಲ ಕಂದ. ಅಮ್ಮ, ಸ್ವಾಮಿ ಇದೋ ತಾಯಿಯ ಪದರೆಯಲ್ಲಿ ಬಿದ್ದಿರೋ ಮಗು ನಿನ್ನದೇನೋ ನೋಡುವಳಾಗಮ್ಮ. ಕಂದ ಚಂದ್ರ ಹೇಳು ಕಂದ, ಎಂದೇಳು ಕಂದ, ಕಂದ ಚಂದ್ರ ಹೇಳು ಕಂದ, ಎಂದೇಳು ಕಂದ, ಕಂದ.
ಕಂದ, ಒಂದು ಮಾತನಾದರೂ ಮಾತನಾಡು ಕಂದ, ಎದ್ದೇಳು ಕಂದ, ಏಳು ಕಂದ, ಎದ್ದೇಳು ಕಂದ. ನಿನ್ನ ಕರಗಳನ್ನು ಕಡಿಯುವಾಗ ಎಷ್ಟು ಗೋಳಾಡಿದೆ ಕಾಡ್ದಲ್ಲ ಕಂದ. ಕಂದ ಅಮ್ಮ ಅಮ್ಮ ಎಂದು ಎಷ್ಟು ಗೋಳಾಡಿದೆ ಕಾಡಿನಲ್ಲ ಕಂದ, ಏಳು ಕಂದ. ಚಿಕ್ಕನಿಂದ ಕಷ್ಟದಲ್ಲಿ ಬಾಳಿ ಬೆಳೆದ ನೀನು ಕೊನೆಗೂ ಕೈಗಳನ್ನು ಕಳೆದುಕೊಂಡೆ ಕಂದ. ಏಳು ಕಂದ, ಎದ್ದೇಳು ಕಂದ, ಏಳು ಚತುರ, ಏಳು ಕಂದ, ಎದ್ದೇಳು ಕಂದ, ಏಳು ಕಂದ. ಈ ಜಗತ್ತಿನಿಂದನು ಕಳ್ಳನನ್ನು ಸಾರಿದರು ನಾನು ನಂಬುವುದಿಲ್ಲ ಕಂದ. ಒಂದು ಮಾತನಾದರೂ ಮಾತನಾಡು ಕಂದ, ಏಳು ಕಂದ, ಎದ್ದೇಳು ಕಂದ, ಏಳು ಕಂದ, ಏಳು ಕಂದ, ಎದ್ದೇಳು ಕಂದ. ಏನಪ್ಪ ನೀನು ಮಕ್ಕಳನ್ನು ಎತ್ತಿ ನಿನ್ನ ಕೈಯಾರ ಮುಂದಾಡಿಲ್ಲವೇನಪ್ಪ? ನನ್ನ ಕಂದನ ಕರಗಳನ್ನು ಕಳೆಯುವಾಗ ನನ್ನ ಕಂದನು ಅಮ್ಮ 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 ಎನ್ನ ಕೂಗಿದ ಕೂಗು ಈ ನಿನ್ನ ಹೃದಯಕ್ಕೆ ಬಡಿಯಲಿಲ್ಲವೇನಪ್ಪ? ಈ ನಿನ್ನ ಹೃದಯಕ್ಕೆ ಪರಮಾತ್ಮ, ಹೀಗೆ ಒಂದೊಂದು ದನಿಯೋ ನನ್ನ ಜೀವವನ್ನು ಕಿತ್ತು ತಿನ್ನುತ್ತಿರುವವಲ್ಲ. ಏನಿದು ಆಶ್ಚರ್ಯ! ಈಕೆ ಮೈ ಮೇಲೆ ಸರಗ ಜಾರಿ, ಈಕೆ ಕೊರಳಿರುವ ಮಾಂಗಲ್ಯವು ಕೋಟಿ ದೂರ ಪ್ರಕಾಶವನವಾಗಿರುವ ವನವನ್ನೆಲ್ಲ ಬೆಳಗುತ್ತಿದೆಯಲ್ಲ. ಎಂತಹ ಅದ್ಭುತವನ್ನು ಕಂಡೆನೋ ನೀನು ಯಾರು ತಾಯಿ? ನಿನ್ನ ಮೈ ಮೇಲೆ ಸರಗ ಜಾರಿ, ನಿನ್ನ ಕೊರಳಿರುವ ಮಾಂಗಲ್ಯವು ಈ ಪಾಪಿನ ಎತ್ತಗಳಿಗೆ ಗೋಚರಿಸಲು ಕೋಟಿ ದೂರ ಪ್ರಕಾಶಮನವಾಗಿ ಇಲ್ಲಿರುವ ವನವನ್ನೆಲ್ಲ ಬೆಳಗುತ್ತಿದೆಯಲ್ಲಮ್ಮ ಜ್ಯೋತಿಯಾಗಿ. ಎಂತಹ ಮಾಂಗಲ್ಯವನ್ನು ಧರಿಸಿರುವೆಯಮ್ಮ. ನೀವು ಯಾರು? ನಿನ್ನ ವೃತ್ತಾಂತವಾದರೂ ಏನು ತಾಯಿ? ಏನಿದು ಪರಮಾತ್ಮ? ನನ್ನ ಪದವಿ ಕಡಿದ ಮಾಂಗಲ್ಯ ಮತ್ತಾರಿತರರ ಕಣ್ಣಿಗೆ ಕಾಣುವುದಿಲ್ಲವಲ್ಲ. ಇವರಿಗೆ ಹೇಗೆ ಕಾಣಿಸಿತು? ಅಥವಾ ನನ್ನ ಪುತ್ರರ ಧರ್ಮ ಹಾಳಾಗಿ ಹೋಗಿರುವುದು ಕಾಣಿದಲ್ಲ, ಅಥವಾ ಆ ತಾಯಿ ಜಗದಾಂಬೆ ಕೊಟ್ಟವರು ಏನಾಗಿರುವುದು ನನ್ನ ಬುದ್ಧಿ ಪಡೆದಿರುವನು ಕಾಣಿದಲ್ಲ ತಂದೆ. ನಾನಿನ್ನ ಬದುಕಿ ಪ್ರಯೋಜನವಿಲ್ಲ, ಎಲ್ಲಾದ್ರೂ ಹೋಗಿ ಆತ್ಮಹತ್ಯವನ್ನು ಮಾಡಿಕೊಳ್ಳುವುದು ತಂದೆ. ಕಾಪಾಡ್ತಾರೆ ರಾಜ, ಅಮ್ಮ ಸ್ವಲ್ಪ ನಿಲ್ಲು, ಆತರ ಪಡಬೇಡ. ನಿನ್ನ ಮಗುವನ್ನು ತೊರೆದು ಹೋಗುತ್ತಿದೆಯಲ್ಲಮ್ಮ. ನನ್ನ ಕನ್ನನ್ನು ತೊರೆದು ಹೋಗುತ್ತಿದ್ದನಲ್ಲ, ಇವರು ನನ್ನನ್ನು ತಡೆಯುತ್ತಿರುವರು. ನನ್ನ ಪತಿ ಕಡಿದ ಮಾಂಗಲ್ಯ ಮತ್ತಾರಿತರರ ಕಣ್ಣಿಗೆ ಕಾಣುವುದಿಲ್ಲವಲ್ಲ. ಇವರಿಗೆ ಕಾಣಬೇಕಾದ್ರೆ ಇವರು ಯಾರಾಗಿರ್ಬೋದು? ಇವರನ್ನು ವಿಚಾರಿಸಿ ನೋಡಬೇಕು ಸ್ವಾಮಿ. ತಾವು ಯಾರು ಸ್ವಾಮಿ? ನನ್ನ ಪತಿ ಕಡಿದ ಮಾಂಗಲ್ಯ ಮತ್ತಾರಿತರರ ಕಣ್ಣಿಗೆ ಕಾಣುವುದಿಲ್ಲವಲ್ಲ. ತಮಗೆ ಕಾಣಬೇಕಾದ್ರೆ ತಾವು ಯಾರು ಸ್ವಾಮಿ? ತಮ್ಮ ಜನ್ಮದ ವೃತ್ತಾಂತ ಅಮ್ಮ ಮಾತಾ, ನನ್ನ ಜೀವನದ ಚರಿತ್ರೆಯನ್ನು ಕೇಳಿದೆಯಾ ತಾಯಿ? ಪರಮಾತ್ಮ, ದಾಂಡಾಳ ಕೃತ್ಯವನ್ನು ಗೈದಿಯನ ತಾಯೇ. ದಾಂಡಾಳ ಕೃತ್ಯವನ್ನು ಗೈದಿಯನ ತಾಯೇ. ಮೊಳಗೂಡಿ ಘೋರಗಾನನವನ್ನು ತೆರಳಿದನು ತಾಯೇ. ಅಮ್ಮ ಅಮ್ಮ ಪರಮಾತ್ಮ ಹಿರಿದೇವ, ಸದ್ಯ ಜಲವೋ ಕೇಳಲ್ ತರಲ ಹೋದರಾನು. ಸದ್ಯ ಜಲವೋ ಕೇಳಲ್ ತರಲು ಹೋದ ನಾನು. ದಾರಿ ತಪ್ಪಿ ಘೋರ ವಶಾಡವಂ ಸೇರಿದರು ತಾಯೇ. ದಾಂಡಾಳರು ಹಿಡಿದು ಎನ್ನ ದಂಡಿಸಲ್
ದಾನವೀರಪ್ಪನ ಬಂದು ಎನ್ನ ಬಿಡಿಸಲ್ ಇದು ವಸತಿ ಮೂಸರ ಬಾಳೆಯ ತೋಟವಂ ಸೇರಿ ಮಾಡಬಾರದ ನೀಚ ಕೃತ್ಯವನ್ನು ಕೈದ ಎನ್ನ ಮಾಡಬಾರದ ನೀಚ ಕೃತ್ಯವನ್ನು ಕೈದ ಎನ್ನ ಕಳಿಂಗರಾಜ್ಯದ ಅರಸ ನೀಚ ಸತ್ತುರನು ನಾನು ತಾಯೇ ಅಮ್ಮ ನನ್ನನ್ನು ಯಾರೆಂಬುದಕ್ಕಾಗಿ ಕೇಳಿದೆಯಾ ತಾಯಿ? ಈ ದಿವಸದ ಸತಿಯನ್ನು ಒಳಗೂಡಿ ಘೋರ ಕಾನನವನ್ನು ಸೇರಿ ಸತಿಗೆ ಜಲವನ್ನು ತರಲಪ್ಪ ಹೋಗಿ ಆಲೆಯ ಮರದಡಿಯಲ್ಲಿ ಸತಿಯನ್ನು ಕಳೆದುಕೊಂಡ ನಿರ್ಭಾಗ್ಯ ನಮ್ಮ ನಾನು. ಸತಿಗೆ ಜಲವನ್ನು ತರಲು ಹೋಗಿ ಸತಿಯನ್ನು ಕಳೆದುಕೊಂಡು ಅಲ್ಲಿಂದ ಒಂದು ಮಶಾಣವನ್ನು ಸೇರಿ ಚಾಂಡಾಳರಿಂದ ಯತಿಯನ್ನು ಪಟ್ಟು ತಾತ ಬೀರಪ್ಪನ ಬಂದು ಎನ್ನನ್ನು ಬಿಡಿಸಿ ಈ ಪಟ್ಟಣದ ರಾಮ ಜೋಯಿಸರ ತೋಟದಲ್ಲಿ ಒಪ್ಪತ್ತಿನ ಕೂಳಿಗಾಗಿ ನಿನ್ನ ಮಗುವಿನ ಹಸ್ತವನ್ನು ಕಡಿದು ಹಾಕಿದ ನನ್ನನ್ನು ಕಡಿಂಗರಾಜ ನೀಚ ಸತ್ತುರದಿಂದ ಕರೆಯುವರಮ್ಮ. ಇಲ್ಲಿ ಯಾರು? ಈ ಮಗು ಯಾರದು? ನಿನ್ನ ವೃತ್ತಾಂತವನ್ನು ನನಗೆ ತಿಳಿಸಬಳ ಹಾಕು ತಾಯಿ. ಸ್ವಾಮಿ, ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಬೇಕು ಸ್ವಾಮಿ. ಹೌದು ತಾಯಿ. ಸ್ವಾಮಿ, ದೈವ ಯೋಗದಿಂದ ನನ್ನ ಪತಿ ಜಲವನ್ನು ತರಲು ಹೋದ ಮೇಲೆ ಘೋರಾರಣ್ಯದಲ್ಲಿ ಯಾವುದು ಹುಲಿಯು ನನ್ನನ್ನು ಕಚ್ಚಿಕೊಂಡು ಹೋಗಿ ಆ ದಾರ ಮರದಲ್ಲಿ ಬಿಟ್ಟಿತ್ತು ಸ್ವಾಮಿ. 2 ಗಂಟೆಗೆ ಅಲ್ಲಿ ಯಾರ ಬ್ರಾಹ್ಮಣೋತ್ತಮರು ಬಂದು ನನ್ನನ್ನು ಸಹಕರಿಸಿದರು. ಅದಕ್ಕೋಸ್ಕರ ನನ್ನ ಮೂಗದಿರುವ ಮುತ್ತೈದೆ ಮೂಗುತಿಯನ್ನು ಅವರಿಗೆ ದಾನವಾಗಿ ದಾರ ಎರೆದು ಕೊಟ್ಟು ಆ ದಾರ ಮರದಡಿಯಲ್ಲಿ ಈ ನನ್ನ ಕದ್ದನ್ನು ನಡೆದು ಪತಿಯನ್ನು ಹುಡುಕುತ್ತಾ ಅದೇ ಮಾರ್ಗವಾಗಿ ಬರೆದಿದ್ದರು ಸ್ವಾಮಿ. ಆ ಕಾಡಿನಲ್ಲಿ ವರಮರ ಎಲ್ಲ ಏನು ಹೆಂಡತಿಯೂ ನನ್ನನ್ನು ಕರೆದುಕೊಂಡು ಹೋಗಿ ಅವರ ಮನೆಯಲ್ಲಿ ಅನ್ನವನ್ನು ಹಾಕಿಕೊಂಡು ಕಾಲವನ್ನು ಕಳೆದಿದ್ದರು ಸ್ವಾಮಿ. ಸ್ವಾಮಿ, ಅವರ ಮನೆಯಲ್ಲಿ ಹಿಟ್ಟನದ ಋಣಕ್ಕೋಸ್ಕರ ನನ್ನನ್ನು ಮತ್ತು ನನ್ನ ಕಂದನನ್ನು ರಾಮ ಜೋಯಿಸರ ಮನೆಯಲ್ಲಿ ಹಾಳಾಗಿದ್ದರು ಸ್ವಾಮಿ. ಸ್ವಾಮಿ, ನನ್ನ ಕಂದನಿಗೆ ಒಂದು ಇಡೀ ಅನ್ನಕ್ಕೋಸ್ಕರ ಸ್ವಾಮಿ, ನನ್ನ ಕಂದನಿಗೆ ಒಂದು ಇಡೀ ಅನ್ನಕ್ಕೋಸ್ಕರ ನನ್ನ ಕಂದನನ್ನು ಅಗಸರ ಮನೆಯಲ್ಲಿ ಹಾಳಾಗಿರುತ್ತದೆ ಸ್ವಾಮಿ. ಮನೋಗರ, ನಾನು ನಿಮ್ಮ ತಿರುಗುತ್ತಾ ಇಂಥ ಕಷ್ಟಗಳು ಒದಗಿದವೆ ಪ್ರಾಣೇಶ್ವರಿ. ಹಾಗಾದ್ರೆ ಈ ಪುತ್ರನು ನನ್ನ ಮಗನೇ. ಅಯ್ಯೋ ಪರಮಾತ್ಮ ಶ್ರೀದೇವ, ನನ್ನ ಮಗನೇ ಮರೆಯದೆ ನಾನೇ ನನ್ನ ಕೈಯಾಗ ನನ್ನ ಮಗುವಿನ ಕೈಯಾಗಿರಲ್ಲ. ಅಪ್ಪ ಮಗನೇ ನಿನ್ನ ಕರಗದ ಕಡಿದೇನು ಮಗನೇ. ಅಪ್ಪ ಮಗನೇ ನಿನ್ನ ಕರಗದ ಕಡಿದೇನು ಕರಗದ ಕಡಿದಾಗ ಎಷ್ಟು ನೊಂದೆಯೋ ಕಂದ. Baby,
ನಿನಗೂ ಸಹ ಇಂಥ ಕಷ್ಟಗಳು ಒದಗಿದವೆ ಪ್ರಾಣೇಶ್ವರಿ. ಚಿಂತಿಸಬೇಡಿ ಮನೋಹರ. ಆ ಪರಮಾತ್ಮನ ಆಣೆಯಿಂದ ನಾವಿಬ್ಬರು ಒಂದಾದವಲ್ಲ ಮನೋಹರ. ಅದರ ಚಿಂತೆಯನ್ನು ಬಿಡುವರಾಗಿ ಮನೋಹರ. ಮನೋಹರ, ನಾವು ಬಂದು ಬಹಳ ವೇಳೆಯಾಗಿರುವುದು ಮನೋಹರ. ತಮ್ಮ ಕಾರ್ಯಕ್ಕೆ ಹೊರಡುವರಾಗಿ ಮನೋಹರ. ಪ್ರಾಣೇಶ್ವರಿ, ಇದು ಕೊಡಂಗೆ. ಇದಕ್ಕೆಲ್ಲ ಕಾರಣಕರ್ತ ಆ ಪರಮಾತ್ಮನಾದ ಸರಿದೇವರ ಪ್ರೇರಣೆಯಿಂದ ನಡೆದು ಹೋಗಿರುವುದು ಮನೋಹರಿ. ಈ ಸಂಗತಿಯನ್ನು ನಮ್ಮ ಕರ್ಮಗಳ ಕಳೆಯುವ ತನಕ ಯಾರಲ್ಲಿಯೂ ಹೇಳಬೇಡ. ಹಾಗೆ ಆಗಲಿ. ತಡವಾದರೆ ದಣಿಗಳು ಕೋಪಿಸಿಕೊಳ್ಳುತ್ತಾರೆ. ಕೆಲಸ ಕಾರ್ಯಕ್ಕೆ ನೀವು ತೆರಳುಗಳಾಗು. ನಾನು ಸಮಯ ಹೊರತು ಬಂದು ನಿನ್ನನ್ನು ನನ್ನ ಮಗನನ್ನು ನೋಡಿಕೊಂಡು ಬರುತ್ತೇನೆ ಪ್ರಾಣೇಶ್ವರಿ. ಹಾಗೆ ಆಗಲಿ. ದಣಿಗಳ ಕೆಲಸ ಕಾರ್ಯಕ್ಕೆ ತೆರಳುಗಳಾಗು ಪ್ರಾಣೇಶ್ವರಿ. ಹೋಗ ನೀನು ಹೋಗು. ಏನಪ್ಪಣೆ? ನಮ್ಮ ತೋಟದಲ್ಲಿ ಕೆಲಸ ಮಾಡವೆ ಗೊರೆಯನ್ನು ಬರಮಾಡಿ. ಅಪ್ಪಣೆ ಗೊರೆಯ ಬರೆಯ. ದಣಿಗಳಿಗೆ ನಮಸ್ಕರಿಸುವೆನು. ಅಯ್ಯ ಮಂಗಳವಾಗಲಿ. ಅಯ್ಯ ಸ್ವಾಮಿ, ನಿನ್ನನ್ನು ಕರೆಸ ಕಾರಣವೇನೆಂದರೆ ರಾತ್ರಿ ನಾನು ಮಲಗಿದಾಗ ಒಂದು ಸತ್ಯ ಏನೆಂಬುದಾಗಿ ಸ್ವಾಮಿ. ಸತಿಪತಿ ಗೋಚರವಾದ ಸತ್ಯವೇನಯ್ಯ ಸ್ವಾಮಿ, ನಾವು ರಾತ್ರಿ ಸ್ವಪ್ನದಲ್ಲಿ ಕಂಡಿರುವುದೆಲ್ಲವೂ ಸತ್ಯವಾಗಿರುವುದು. ಆದರೆ ನಮ್ಮಗಳ ಕರ್ಮಗಳ ಕಳೆಯುವ ತನಕ ಹೊರಗಿನ ಪಟ್ಟಣದ ಜನಗಳಿಗೆ ತಿಳಿಸಬಾರದೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವೆನು ಸ್ವಾಮಿ. ಹಾಗೆ ಆಗಲಿ. ಇನ್ನು ಮುಂದೆ 3 ಹೊತ್ತು ಊಟ ಮಾಡಿ ಸುಖದಿಂದ ಇರುವರಾಗಿ. ಹಾಗೆ ಆಗಲಿ ಸ್ವಾಮಿ. ನೀಲಗಿರಿಯ ಬಾರೋ ವೆಂಕಟೇಶ ನೀನು ಬಾರೋ. ನಾಳೆ ನಮ್ಮ ಕುವರ ನುಡಿದ, ನಾಳೆ ನಮ್ಮ ಕುವರ ನುಡಿದ ಜನ್ಮದಿನವೂ ಬಂದಿದೀಗ. ಜನ್ಮದಿನವೂ ಬಂದಿದೀಗ. ನೀಲಗಿರಿಯ ಬಾರೋ ವೆಂಕಟೇಶ ನೀನು ಬಾರೋ. ವೆಂಕಟೇಶ ನೀನು ಬಾರೋ. ವೆಂಕಟೇಶ ನೀನು ಬಾರೋ. ಮದುವೆ ಕೇಳಿ ಪುರದ ಜನರೇ ಬೇಗ ಹೋಗಿ ಆಳ ತನ್ನೆ. ಹೇಳು ಸುಲಕ್ಷ್ಮಿ. ನಾಳೆ ನಮ್ಮ ಕುವರ ಹುಟ್ಟಿದ, ನಾಳೆ ನಮ್ಮ ಕುವರ ಹುಟ್ಟಿದ ಜನ್ಮದಿನವೂ ಬಂದಿದ್ದೀಗ. ಜನ್ಮದಿನವೂ ಬಂದಿದ್ದೀಗ. ಮದುವೆ ಕೇಳಿ ಪುರದ ಜನರೇ ಬೇಗ ಹೋಗಿ ಆಳ ತನ್ನೆ. ಗೋಧಿ ಬೀಸಲು ಆಳ ತನ್ನೆ. ಗೋಧಿ ಬೀಸಲು ಆಳ ತನ್ನೆ. ಹೇಳು. ನಾಳೆ ನಮ್ಮ ಮುಗಿವಿನ ಬರದಂತೆ ಬರುವುದು. ಆದ್ದರಿಂದ ಮನೆಯಲ್ಲಿ ಕೆಲಸ ಕಾರ್ಯಗಳು ಅನೇಕ ಇರುವುದು. ಮೊದಲೊಂದು ಗಂಟೆಯಲ್ಲಿ ಯಾರನ್ನಾದ್ರೂ ಗೋಧಿ ಬೀಸಕ್ಕೆ ಆಳನ್ನು ಕರೆತನ್ನೇ ಬದಿವರೆ. ಹಾಗೆ ಆಗಲಿ. ನಾನು ಈಗಲೇ ಪೇಟೆಗೆ ಹೋಗಿ ಆಳನ್ನು ಕರೆತರುವೆನು. ಜೋರಾಗಿ ಬದಿವರೆ. ಅಯ್ಯ ಕೂಲಿಗರೇ, ನಾಳೆ ನಮ್ಮ ಮಗುವಿನ ವರದಂತೆ ಹಬ್ಬವಿರೋ ಕಾರಣ ಗೋಧಿ ಬೀಸಲು ಒಂದು ಆಳು ಬೇಕಾಗಿರೋದು. ಯಾರಾದರೂ ಬರುವಿರೇನಯ್ಯ? ಇಲ್ಲಿ ಯಾರು ಬರುವಂತೆ ಕಾಣುತ್ತಿಲ್ಲ. ಇರಲಿ. ಆ ರಾಮಶಾಸ್ತ್ರಿಗಳ ಮನೆಯಲ್ಲಿ ಒಬ್ಬಳು ದಾಸಿ ಇರೋಳು ಎಂದು ಕೇಳ್ಪಟ್ಟಿದ್ದೆ. ಅಲ್ಲಿ ಹೋಗಿ ವಿಚಾರಿಸಿ ನೋಡ್ತೇನೆ. ರಾಮಶಾಸ್ತ್ರಿಗಳೇ ಏನು ದಲ್ಪಾ ಶೆಟ್ರು ಬೆಳಗ್ಗೆ ಮನೆ ಹತ್ರ ಬಂದ್ಬಿಟ್ರಲ್ಲ ಸ್ವಾಮಿ? ಏನಿಲ್ಲ ಸ್ವಾಮಿ, ನಾಳೆಯಿಂದ ಮಗುದು ವರದಂತೆ ಹಬ್ಬವಿತ್ತು. ಗೋಧಿ ಬೀಸೋಕೆ ಒಂದು ಆಳು ಬೇಕಾಗಿತ್ತು ಸ್ವಾಮಿ. ನಾವೇ ಬರ್ಲೆ? ನೀವು ಬೇಡ ಸ್ವಾಮಿ, ನಿಮ್ ಕೂಲಿ ಕೊಡೋಕ್ಕಾಗುತ್ತೆ ಸ್ವಾಮಿ. ನಿಮ್ ಮನೇಲಿರೋ ದಾಸಿನ ಕಳ್ಸಿಕೊಡಿ ಸ್ವಾಮಿ. ಹಾಗೆ ಆಗ್ಲಿ. ಕೂಲಿ ಎಷ್ಟು ಕೊಡ್ತೀರಾ ಸ್ವಾಮಿ? ದಿನ 8 ಆಣೆ ಕೊಡ್ತೀವಿ. ಈ ದಿನ 5 ರೂಪಾಯಿ ಕೊಡ್ತೀವಿ. ಅಮ್ಮ ದಾಸಿ, ಇವರ ಮನೆಯಲ್ಲಿ ಗೋಧಿ ಬೀಸಲು ಹೋಗುವೇನಮ್ಮ? ನಾವು ಅಪ್ಪಣೆ ಕೊಟ್ರೆ ನಾನು ಹೋಗ್ಬರುವನು ಸ್ವಾಮಿ. ಹಾಗೆ ಆಗ್ಲಿ. ಬೇಗ ಕರ್ಕೊಂಡು ಹೋಗಿ ಬೇಗ ಕಳ್ಸ್ಬಿಡಿ ಆಯ್ತಾ? ಹಾಗೆ ಆಗ್ಲಿ ಶೆಟ್ರಿ. ನೀವು ಕೂಡ ವರದಂತೆ ಹಬ್ಬಕ್ಕೆ ತಪ್ಪದೆ ಬರಬೇಕು. ಹಾಗೆ ಆಗ್ಲಿ, ಬರ್ತೀನಿ. ಅಮ್ಮ ದಾಸಿ ಬೇಗ ಬರೋಳಾಗಮ್ಮ. ಸುಬ್ಲಕ್ಷ್ಮಿ ಬದಿವ್ರೆ ರೀ, ದಾಸಿಯನ್ನು ಕರೆತಂದ್ರೆ ಕೆಲಸ ಕಾರ್ಯಗಳನ್ನು ಮಾಡಿಸೋಳಾಗು. ಆಗಲಿ ಬಿತ್ತವ್ರೆ, ದಯವಿ ಮಾಡಿಸಿ. ಮಾತಾಡಿ ಅಮ್ಮ ದಾಸಿ ಹೇಳ್ತೀನಿ ಕೇಳಾಕಮ್ಮ. ದಾಸಿಯ ಕೇಳಮ್ಮ ನೀನು, ಮಗುವನ್ನು ಎನಿಸುವೆ ತಾಯಿ. ಗೋಧಿಯ ಬೀಸುತ್ತ ಮಗುವನ್ನು ಆಡಿಸುತ್ತ ಅಮ್ಮ. ಗೋಧಿಯ ಬೀಸುತ್ತ ಮಗುವನ್ನು ಆಡಿಸುತ್ತ ಆಡಿಸು ಬಾ ನನ್ನ ನವಿಲೆ.
ನಾಳೆ ನಮ್ಮ ಮಗುವಿನ ವರದಂತ್ಯ ಬರುವುದು. ಅದರಿಂದ ಮನೆಯಲ್ಲಿ ಕೆಲಸ ಕಾರ್ಯಗಳು ಅನೇಕ ಇರುವುದು. ಗಂಟೆಯಲ್ಲಿ ಈ ಗೋಧಿಯನ್ನು ಬಿಸುಳಾಗಮ್ಮ. ಹಾಗೆ ಮಗು ಬಹಳ ರಚನೆ ಮಾಡ್ತೀವಿ. ಕೈಗೆ ಬಂಗಾರ ಗಿಲ್ಕೆಯನ್ನು ಕೊಟ್ಟಿರ್ತೇನೆ. ಆ ಜಾಪಾನವಾಗಿ ನೋಡಿಕೊಂಡು ಗೋಧಿಯನ್ನು ಬಿಸುಳಾಗುತ್ತಾಯಿ. ಹಾಗೆ ಆಗಲಿ ತಾಯಿ. ಬಾಬಾ ಈ ಕಡೆ ಬಾ, ಈ ಕಡೆ ಬಾ. ಮಂತ್ರಿ ಬಂದ್ಬಿಡು. ಮೂಡಲಾದನು ಬಾಂಧವ ಮೂಡಲಾದನು ನನ್ನ ಸತ್ಯ ನಡೆಯದಾಯಿತು ನನ್ನ ಸತ್ಯ ನಡೆಯದಾಯಿತು ತರತರವಿಲ್ಲದೆ ಕಷ್ಟವ ಕೊಟ್ಟ ತರತರವಿಲ್ಲದೆ ಕಷ್ಟವ ಕೊಟ್ಟ ಸುಖದಿಂದಿಹರು ಧರಣಿಯಲೆ ಸುಖದಿಂದಿಹರು ಧರಣಿಯಲೆ ಸುಖದಿಂದಿಹರು ಧರಣಿಯಲೆ ಗೋಧಿಯ ವರ್ತಕದ ಮನೆಯಲ್ಲಿ ಗೋಧಿಯನ್ನು ಬೀಸಲು ಬಂದಿರೋಳು ಈಗೊಂದು ತಂತ್ರವನ್ನು ಮಾಡುವೆನು. ಗೋಡೆಯ ಮೇಲೆ ಬಂದಿರೋ ಚಿತ್ರಹಿಂಸೆಗೆ ಜೀವದಾನವನ್ನು ಕೊಟ್ಟು ವರ್ತಕದ ಮನೆಯ ಕೈಲಿರುವ ಬಂದ ಗಿಲಿಗೆ ನುಂಗುವಂತೆ ಮಾಡಿ ಗೋಧಿಯ ನೆಲಗಿದ್ದು ರಾಜನ ನೇತೃತ್ವವನ್ನು ತ್ಯಾಗಿಸುವಂತೆ ಮಾಡುವನು. ಇಲ್ಲಿ ಬೇಡ, ಬರ್ದೇ ವಿಡಿಯೋ ಮಾಡಿ ಆಗದೆ ಒಂಚೂರು ಕೆಳಗೆ ಬಿಡಿ ಕಾಣಂಗೆ ಕಾಣಂಗೆ ನಾವು ಹೋದ್ಮೇಲೆ ಅಯ್ಯೋ ಅಯ್ಯೋ ದಾಸಿ ಯಾಕೆ ಹಿಂಗ್ ಮಾಡ್ಕತಿ? ಗೋಧಿ ಬಿಸಿಬಿಟ್ಟು ಏನೈತೆ? ಅಮ್ಮ ತಾಯಿ ಪಕ್ಷಿ ಚಿತ್ರಪಕ್ಷಿ ಸಜೀವವಾಗಿ ಬಂದು ಚಿತ್ರಪಕ್ಷಿ ಆಯ್ತು ತಾಯಿ. ಅಲ್ಲ ಕಣೆ ದಾಸಿ, ಯಾರು ನಂಬ್ತಾರೆ ದಾಸಿ? ಅಲ್ಲ ಕಣೆ, ಅಯ್ಯೋ 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 ಕಂದ, ಅಲ್ಲ ಕಣೆ ದಾಸಿ, ಆ ಗೋಡೆ ಮೇಲಿಂದ ಮುಸಬತಿ ಜೀವವಾಗಿ ಬಂದು ಮಗುವಿನ ಕೈಯಲ್ಲಿ ಬಂಗಾರ ನಂಬ್ತಾರೆ ದಾಸಿ. ಅಲ್ಲಿ ನೋಡಲಾಗಿ ತಾಯಿ ಜೀವ ಕಳೆಯುವುದು ತಾಯಿ. ಮಾನವ ಸರಿ ಇಲ್ಲ ನೋಡಿ, ಶಿಕ್ಷೆ ಗುರಿ ಮಾಡ್ತೀನಿ. ಓಹೋ, ನೀನೇ ಸಾಮಾನ್ಯ ಸೀಮೆ ಕಲಿಸ್ಕೊಳ್ಳಿ. ಪತಿವರೇ ಪತಿವರೇ ಬೇಗನೆ ಬರುವರಾಗಿ. ಯಾಕೆ ಯಾಕೆ ಏನಾಯ್ತು ಹಿಂಗ್ ಮಾಡ್ಕತ್ತ? ಎಂತ ದಾಸಿ ಕರ್ಕೊಂಡ್ ಬಂದಿದ್ದೀರಿ ನೀವು? ಯಾಕೆ ನುಣ್ಣಗ್ ಬೀಸ್ಲಿಲ್ವಾ ಗೋಧಿನ? ಬೀಸೋಳೆ ಬಂಗಾರ ಗಿಲ್ಕೇನ ಗೋಡೆ ಮೇಲಿಂದ ಅಂಶಪಚ್ಚಿ ಜೀವವಾಗಿ ಬಂದು ಮಗುವಿನ ಕೈಯಲ್ಲಿ ಬಂಗಾರ ಹಿಂದೆ ಮುಂದಿಂದ ಯಾರು ಹೇಳ್ತಾಳೆ? ಈ ಕಾಳ ದಾಸಿ ಕರ್ಕೊಂಡ್ ಬಂದಿದ್ದೀರಾ? ಎಂತ ಕಾಳ ದಾಸಿ ಕರ್ಕೊಂಡ್ ಬಂದಿದ್ದೀರಿ ನೀವು? ಹಬ್ಬದ ದಿವಸ ಬಂಗಾರ ಈಚೆ ತೆಗಿ ಅಂತ ಯಾರು ಹೇಳಿದ್ರು? ಅಷ್ಟೇ ಮಾಡ್ತಿತ್ತು. ಮತ್ತೆ ಈಸ್ಕೊಡಿ ಫಸ್ಟ್. ಬಂಗಾರ ಎಲ್ಲೂ ಹೋಗಲ್ಲ, ನಾನು ಈಸ್ಕೊತೀನಿ ಇರು. ಆಯ್ತು, ನಾನು ಈಸ್ಕೊತೀನಿ ಫಸ್ಟ್. ಅಮ್ಮ ದಾಸಿ, ಬಂಗಾರ ಅಂದ್ರೆ ಎಲ್ಲಾರ್ಗು ಆಸೆ ಇರುತ್ತೆ. ಮರ್ಯಾದೆಯಿಂದ ಗಿಲ್ಕೆ ನಿಂತಿರ್ಸ್ಕಮ್ಮ. ನಿಮ್ಮ ಪಾದ ಸಾಕ್ಷಿಯಾಗಿ ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿ ಅಲ್ಲಿ ಕಾಣಿಸಿದ ಚಿತ್ರಪಕ್ಷಿ ಸಜೀವವಾಗಿ ಬಂದು ಮಗುವಿನ ಕೈಯಲ್ಲಿ ಇರೋರು ಯಾರಾದ್ರೂ ನಂಬ್ತಾರೆ ನಮ್ಮ ಚಿತ್ರಪಟದಲ್ಲಿರೋ ಪಕ್ಷಿ ಗಿಲ್ಕೆ ತಗೊಂಡೋಯ್ತು ಅಂದ್ರೆ? ತಮ್ಮ ಚಿತ್ತಾಸ್ವಾಮಿ ಯಾರ ಪತ್ನಿ ಅಮ್ಮ? ಸ್ವಾಮಿ ರಾಮಜೋಯಿಸರ ತೋಟದಲ್ಲಿ ಹಾಳಾಗಿರುವ ಗೊರವಿನ ಹೆಂಡತಿ ಸ್ವಾಮಿ. ಯಾರಲ್ಲಿ? ಗೊರವನನ್ನು ಬರಬೇಡಿ. ಅಯ್ಯ, ನೀನ್ ನಮಸ್ಕಾರ ಆಗಿರ್ಲಿ ಮೇಲೆಳೆಯ. ಸ್ವಾಮಿ, ನನ್ನನ್ನು ಎಷ್ಟು ಜಾಗೃತಿಯಾಗಿ ಕರೆಸಿದ ಕಾರಣವೇನು ಸ್ವಾಮಿ? ನಿನ್ನ ಹೆಂಡತಿಯನ್ನೇ ಕೇಳಯ್ಯ. ಮನೋಹರಿ, ಏಕೆ ಏನಾಯ್ತು? ಅವಳಿಗೆ ಹೇಳಲು ನೆಲಿಗೆ ಹೇಳಿರೋದು ನಾನೇ ಹೇಳ್ತೀನಿ ಕೇಳಯ್ಯ. ನಿನ್ನ ಹೆಂಡತಿಯನ್ನು ನಮ್ಮ ಮನೆಯಲ್ಲಿ ಗೋಧಿ ಬೀಸೋಕೆ ಅಂತ ಕರ್ಕೊಂಡ್ ಬಂದ್ರೆ ನಮ್ಮ ಮಗು ಕೈಯಲ್ಲಿದ್ದ 1 ಲಕ್ಷ ಬೆಲೆ ಬಾಳೋ ಚಿನ್ನದ ಗಿಲ್ಕಿ ಕದ್ದು ಇಲ್ಲ ಅಂತ ಸುಳ್ಳ ನಾಡ್ತಾಳೆ. ಮರ್ಯಾದೆಯನ್ನು ಗಿಲ್ಕಿಯನ್ನು ಇರ್ತಿಸ್ಕೊಡಯ್ಯ. ಸ್ವಾಮಿ, ಕಳ್ಳತನ ಮಾಡಿದವರು ಹೆಂಡತಿ ಆಗಲಿ ಮಕ್ಕಳಾಗಲಿ ಅನ್ಯರಾಗಲಿ ನ್ಯಾಯವಲ್ಲವೂ ಒಂದೇ ಅಲ್ಲವೇ? ಹೌದಯ್ಯ. ಒಂದು ವೇಳೆ ನನ್ನ ಹೆಂಡತಿ ನಿಮ್ಮ ಗಿಲಿಕಿನ ತೆಗೆದುಕೊಂಡಿದ್ದರೆ ಖಂಡಿತವಾಗಿ ಕೊಡಿಸುತ್ತೇನೆ, ಸಮಾಧಾನ ತಂದುಕೊಳ್ಳುವರಾಗಿ. ಬೇಗ ಕೊಡ್ಸೋನಾಗಯ್ಯ. ಮನೋಹರಿ, ಕಳ್ಳತನ ಮಾಡುವುದು, ಸುಳ್ಳನ್ನು ಹೇಳುವುದು, ಪರಸ್ತ್ರೀಯರನ್ನು ನೋಯಿಸುವುದು ಇವೆಲ್ಲವೂ ಮಹಾ ಪಾಪಕರಲ್ಲವೇ ಪ್ರಾಣೇಶ? ಆಗಿದ್ದ ಪಕ್ಷದಲ್ಲಿ
ಈ ಪುಣ್ಯಾತ್ಮರ ಗಿಲಿಕೆಯನ್ನು ನೀನೇನಾದರೂ ತೆಗೆದುಕೊಂಡಿದ್ದರೆ ಕೊಟ್ಟು ಬಿಡಲಾಗು ದೇವಿ. ಮನೋಹರ, ನಿಮ್ಮನ್ನು ಲಗ್ನವಾಗುವ ಕಾಲದಿಂದಲೂ ಇಲ್ಲಿಯವರೆಗೂ ಒಂದು ಸುಳ್ಳನ್ನಾಗಲಿ ಒಂದು ತಪ್ಪನ್ನಾಗಲಿ ಕಳ್ಳತನವನ್ನು ಮಾಡಬಲ್ಲನೆ. ನಿಮ್ಮ ಪಾದ ಸಾಕ್ಷಿಯಾಗಿಯೂ ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ಅಲ್ಲಿ ಕಾಣಿದಿರುವ ಚಿತ್ರಪಕ್ಷಿಯು ಸಜೀವವಾಗಿ ಬಂದು ಮಗುವಿನ ಕೈಯಲ್ಲಿದ್ದ ಗಿಲ್ಕೆಯನ್ನು ನುಂಗಿ ಚಿತ್ರಪಕ್ಷಿ ಆಯ್ತು ಹೊರತು ನಾನು ಕರೀಲಿ ಮನೋಹರ. ಇದೇ ನಿಜವಾದ ಸಂಗತಿ ಮನೋಹರ. ಸ್ವಾಮಿ, ಹೇಳಯ್ಯ. ಈಗಿನ ಲಗ್ನವಾದ ಕಾಲದಿಂದಲೂ ಸಹ ಇಲ್ಲಿಯವರೆಗೂ ಒಂದು ಸುಳ್ಳನ್ನು ಹೇಳಿದವಳಲ್ಲ. ಆದುದರಿಂದ ನನ್ನ ಹೆಂಡತಿಯು ನಿಮ್ಮ ಗಿಲಿಕಿನ ತೆಗೆದುಕೊಂಡಿಲ್ಲ. ಅದರ ಮೇಲೆ ತಮ್ಮ ಚಿತ್ತ ತಮ್ಮ ಮನಸ್ಸಿಗೆ ಬಂದಂತೆ ತಾವು ಮಾಡಬಹುದು. ಏನಯ್ಯ ಈ ಮಾತನ್ನ ಯಾರು ನಂಬ್ತಾರೇನೆ? ಗಿಲ್ಕೆ ನೀಸ್ಕೊಳೋನ ಕೆಲಸ ನನ್ಗೆ ನೇಮಿಸ್ತಿಲ್ಲಯ್ಯ. ಯಾರಲ್ಲಿ ಈ ಮೂವರನ್ನು ಕಮ್ಮಕ್ಕೆ ಕಟ್ಟಿ ನಿಮ್ಮ ಮನದಂತೆ ಹೊಡೆಯಿರಿ. ನಮ್ಮ ಮನೆಯ ವರದಂತೆ ಹಬ್ಬ ಮುಗಿದ ತಕ್ಷಣ ನಮ್ಮ ಪಟ್ಟಣ ಸೂರ್ಸೇನ ಮಹಾರಾಜ ಕರ್ಕೊಂಡು ತಕ್ಕ ಶಿಕ್ಷೆಯನ್ನು ಕೊಡಿಸೋಣ. ಸಾಜನ ವರಂ ಪಡೆದು ಒಳ್ಳೆಯ ಸಾಜನ ವರಂ ಪಡೆದು ಒಳ್ಳೆಯ ನೀನೇ ಮಾತಾಡೋದಲ್ವಲ್ಲ ಅಲ್ಲಿ? ಸಾಜನ ವರಂ ಪಡೆದು ಒಳ್ಳೆಯ ಇಲ್ಲಿಗೆ ನೆಪದಿಂದ ರಾಜ ದಂಪತಿಗಳನ್ನು ಕಮ್ಮಿಗೆ ಬಂಧಿಸಿದ ಹೋಯಿತು. ಈಗ ಸೂರ್ಯನ ತಂಗಾದರಿಂದ ಸತುಲತನಿಗೆ ಮಾವನಾದರಿಂದ ಮರ್ಯಾದೆಯಿಂದ ಶಿಕ್ಷೆ ಬಿಟ್ಟ ಬಿಡಬಹುದು. ಈಗ ಇತಿಹಾಸವನ್ನು ದಶಗುಣವಾಗಿ ರಾಜನ ಬಳಿಕವಾಗಿ ರಾಜ ಅಧಿಕಾರವನ್ನು ವಹಿಸಿಕೊಂಡು ರಾಜು ಸಿಂಹಾಸನ ಮೇಲೆ ಕುಳಿತುಕೊಂಡು ರಾಜನನ್ನು ಮಂತ್ರಿಯಾಗಿ ಮಾಡಿಕೊಂಡು ರಾಶಿಯ ನೆರಗಿಂದ ರಾಜನ ನೇತೃತ್ವವನ್ನು ಚಾಲಿಸುವಂತೆ ಮಾಡುವುದು. ಕ್ಷೇಮ ವೇಳೈ ಪಾತಿ ಶೇಖರ ಗಮವಾದಿ ಪೇಳೈ ಕ್ಷೇಮ ವೇಳೈ ಪಾತಿ ಶೇಖರನೆ ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಬೆಳೆದು ಬೆಳೆಗಳು ಪಾಲಿಸುವುದೇ ಮತ್ತೆ ಬೆಳೆದು ಬೆಳೆಗಳು ಪಾಲಿಸುವುದೇ ಮತ್ತೆ ಸುಖದಿಂಬಾಳ್ವರ ಪ್ರಜೆಗಳೆಲ್ಲರೂ ಮಂತ್ರಿ ಸುಖದಿಂಬಾಳ್ವರ ಪ್ರಜೆಗಳೆಲ್ಲರೂ ಕ್ಷೇಮವೇಳೈ ಪಾತಿ ಶೇಖರನೆ ಕಮವಾದ ಬೇಳೈ ಮಂತ್ರಿ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸೋಕಿದಿಂದೇವರೇ. ಅದು ಅಲ್ಲದೆ ಸದಾ ಕಾಲದಲ್ಲಿಯೂ ಆ ಶ್ರೀಯನ್ನು ಧ್ಯಾನಿಸುತ್ತಾರೆ. ಅದನ್ನು ತಿಳಿಸುವ ನಾವು ಮಂತ್ರಿ ಸರಿಯಾಗಿ ಮಳೆ ಬೆಳೆಗಳಾಗಿ ಅದಲ್ಲದೆ ಸದಾ ಕಾಲದಲ್ಲೂ ಆ ಶ್ರೀಯನ್ನು ಧ್ಯಾನಿಸುತ್ತೇವೆ. ಬೇಷ್, ಬಹಳ ಸಂತೋಷ. ನಿನ್ನಂತಹ ಚಿತ್ರವುಳ್ಳ ಮಂತ್ರಿಯು ಎನ್ನ ರಾಜ ಸ್ಥಾನದಲ್ಲಿರುವಾಗ ನಮ್ಮ ಆಸ್ಥಾನಕ್ಕೆ ಕುಂದು ಕೊಡದಂತರೇನು? ನಿಮ್ಮ ಪಿಡಿದಲ್ಲಿ ಕುಳಿತುಕೊಳ್ಳುವರಾಗಿ ಸೈನ್ಯಾಧ್ಯಕ್ಷರೇ ದಳಪ ಬೆಳು ಬೇಗನೆ ದಳಪ ಬೆಳು ಬೇಗನೆ ದಳಪ ಬೆಳು ಬೇಗನೆ ಸೈನ್ಯಾಧ್ಯಕ್ಷರೇ ಸುರಜಿತ ದೊಳ್ಳು ಸೈನ್ಯ ಸೋಗಿದಿಂದಿರುವರೆ ಸೈನ್ಯಾಧ್ಯಕ್ಷರೇ ಸುರಜಿತ ದೊಳ್ಳು ಸೈನ್ಯ ಸೋಗಿದಿಂದಿರುವರೆ ಶತ್ರು ರಾಜರುಗಳ ಕಬ್ಬ ಕಾಣಿಕೆಗಳ
ದಳಪ ಬೆಳು ಬೇಗನೆ ದಳಪ ಬೆಳು ಬೇಗನೆ ದಳಪ ಬೆಳು ಬೇಗನೆ. ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ವಿಜ್ಞಾಪಿಸು. ಸೈನ್ಯಾಧ್ಯಕ್ಷರೇ, ತಮ್ಮ ಸೈನ್ಯಕ್ಕೆ ಆಜ್ಞೆ ಮಾಡುವ ಮಧ್ಯಾಹ್ನ ಮಹಾಪ್ರಭು. ಬೇಷ್, ಬಹಳ ಸಂತೋಷ. ನಿನ್ನಂತ ಪರಾಕ್ರಮಿಯಾದ ಸೈನ್ಯಾಧೀಶನು ಎನ್ನ ರಾಜ ಸ್ಥಾನದಲ್ಲಿರುವಾಗ ನಮ್ಮ ಸೈನ್ಯಕ್ಕೆ ಕುಂದು ಕೊರತೆಂದರೇನು? ನಿನ್ನ ಪಿಡದಲ್ಲಿ ಕುಳಿತುಕೊಂಡಾಗು. ಮಂತ್ರಿ ಸೈನ್ಯಾಧೀಶರೇ, ಸುಖದಿ ಈ ಧರೆಯಲ್ಲಿ ಬಲ್ಲರೆ ಬಲ್ಲರೆ ಬಲ್ಲು ಸಾಹಸದಿ ಬಲ್ಲರೆ ಮೆರವೆ ಸುಖದಿ ವೀರ ವೀರರೊಳು ಗಣಗುಣ ನೆಲೆಸಿ ವೀರ ವೀರರೊಳು ಗಣಗುಣ ನೆಲೆಸಿ ಸಾರಚರಿತ ಸಾಮ್ರಾಜ್ಯದ ಸಿರಿಯ ಸಾರಚರಿತ ಸಾಮ್ರಾಜ್ಯದ ಸಿರಿಯ ಹಿರಿದದಿ ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ. ಮಂತ್ರಿ, ನಿನ್ನಂತ ಛತ್ರವುಳ್ಳ ಮಂತ್ರಿಯು ನಿನ್ನಂತ ಪರಾಕ್ರಮಿಯಾದ ಸೈನ್ಯಾಧೀಶನು ಎನ್ನ ರಾಜ ಸ್ಥಾನವಿರುವಾಗ ನಮ್ಮ ಆಸ್ಥಾನಕ್ಕೆ ಒಂದು ಕೊರತೆಂದರೇನು? ನಿಮ್ಮ ನಿಮ್ಮ ಪಿಡದಲ್ಲಿ ಕುಳಿತುಕೊಳ್ಳೋನಾಗು. ಮಂತ್ರಿ, ದ್ವಾರದಲ್ಲಿ ಏನೋ ಗಲಭೆ ಆಗುತ್ತಿರುವುದು, ಹೋಗಿ ನೋಡಿಕೊಂಡು ಬರುವನಾಗು. ಏನು ಎದ್ದುಗಳು ಆಗಮಿಸುತ್ತಿರುವರೆ ಅವರನ್ನು ರಾಜ ಮರ್ಯಾದೆ ಕರೆತರುವರಾಗು. ಹರಿನಾರಾಯಣ ಮುಕುಂದ ಮಧುಮರ್ದನ ಕಾಪಾಡು ಕಾಪಾಡು. ತಪಸ್ಸುಗಳಿಗೆ ನಮಸ್ಕರಿಸುವೆನು. ರಾಜೇಂದ್ರ ಸಕಲ ಐಶ್ವರ್ಯ ವೃದ್ಧಿರಸ್ತು ವಸ್ತು ವಾಹನ ಧನಾಗ್ರ ಅಭಿವೃದ್ಧಿ ಆಗದ ಮೇಲೆ ಕೇಳಿ ರಾಜೇಂದ್ರ. ಪೂಜ್ಯರೇ, ತಾವು ಯಾರು? ಇಲ್ಲಿಗೆ ಬರಲು ಕಾರಣವೇನು ಪೂಜ್ಯರೇ? ರಾಜೇಂದ್ರ, ನಾನು ಸಕಟಗಿರಿಯಲ್ಲಿ ತಪಸ್ಸು ಮಾಡುತ್ತಿದ್ದನು. ನನ್ನ ತಪಸ್ಸಿಗೆ ಅಮೋಘವಾದ ವಿಘ್ನ ಒದಗಿತು. ಅದನ್ನು ನಿಮ್ಮಲ್ಲಿ ಪರಿಗಣಿಸಿಕೊಳ್ಳಬೇಕೆಂದು ಬಂದಿರನು. ನೀವು ಭಾಷೆಯನ್ನು ಕೊಟ್ಟರೆ ವಿವರವಾಗಿ ತಿಳಿಸುವೆನು ರಾಜೇಂದ್ರ. ಪೂಜ್ಯರೇ,
ತೆಗೆದುಕೊಳ್ಳಿ ಕರೆ ಭಾಷೆಯನ್ನು ಆ ದೇನದನೊಡನೆ ತಿಳಿಸುವರಾಗಿ ಪೂಜ್ಯರೇ. ರಾಜೇಂದ್ರ, ನಿನ್ನ ರಾಜ ಸಿಂಹಾಸನವನ್ನೇರಿ ರಾಜ್ಯವಾಳಬೇಕೆಂದು ನನ್ನ ಮನಸ್ಸಿಗೆ ಸಂತೋಷವಾಗಿರುವುದು. ಆದ್ದರಿಂದ ನಿನ್ನ ರಾಜ ಮುದುಕಿಯನ್ನು ನನ್ನ ಬೇಲಿಗಿಸಿ ನಿನ್ನ ಪಟ್ಟದ ಕತ್ತಿಯನ್ನು ನನಗೆ ಒಪ್ಪಿಸಿ ನಿನ್ನ ರಾಜ ಕಿರೀಟವನ್ನು ನನ್ನ ಶಿರದ ಮೇಲೆಸಿ ನೀವು ಒಂದು ಕಡೆ ಮಾದರಿಯಾಗಿ ಕುಳಿತುಕೊಳ್ಳಿ. 1 ಗಂಟೆಯೊಳಗೆ ನಿಮ್ಮ ರಾಜ್ಯವನ್ನು ನಿಮಗೆ ಬಿಟ್ಟುಕೊಡುವುದು ರಾಜೇಂದ್ರ. ಪೂಜ್ಯರೇ, ಇದು ಯಾವ ಮಹಾ ಕಾರ್ಯವೆಂದು ಹೇಳುವಿರ? 1 ಗಂಟೆ ಅಲ್ಲದೆ ಸದಾ ಕಾಲ ನೀವೇ ರಾಜರಾಗಿ ಆಶೀರ್ವದಿಸಿ ಸ್ವಾಮಿ. ಇದು ತೆಗೆದುಕೊಳ್ಳಿ ಪಟ್ಟದ ಕತ್ತಿಯನ್ನು, ಇದು ತೆಗೆದುಕೊಳ್ಳಿ ರಾಜ ಮುದ್ರಿಕೆಯನ್ನು, ಇದು ತೆಗೆದುಕೊಳ್ಳಿ ರಾಜ ಕಿರೀಟವನ್ನು. ರಾಜರಾಗಿ ನನ್ನನ್ನು ಆಶೀರ್ವದಿಸಿ ಸ್ವಾಮಿ. ಭಲೆ, ನಿಮ್ಮಂತ ಸತ್ಯವಂತ ನೋಡಲಿಲ್ಲ. ನಿನ್ನ ಆಸ್ಥಾನದಲ್ಲಿ ನೀನು ಮಂಡಿಸು. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ಧನಪಾಲ ಶೆಟ್ಟರು ಯಾರ ಕಳ್ಳರನ್ನು ತರುತ್ತೇವರು? ಅವನು ರಾಜೋತ್ಸವಕ್ಕೆ ಕರೆತರುವಂತೆ ಆಜ್ಞಾಪಿಸು. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ? ಏನಪ್ಪಣೆ? ಎಳೆದಿದ್ದೀನಿ ಆ ಕಳ್ಳರನ್ನು. ಮಹಾಪ್ರಭುಗಳೇ, ದಂಡಮೋ ದಂಡಮೋ. ಸಟ್ಟೆ, ನಿಮಗೆ ಮಂಗಳವಾಗದ ಮೇಲೆ ಕೇಳಿ ಬಂದಿದ ಸಮಾಚಾರವೇನು? ಮಹಾಪ್ರಭು, ನಮ್ಮ ಮನೆಯಲ್ಲಿ ವರದಂತೆ ಹಬ್ಬವಿದ್ದ ಕಾರಣ ಈ ದಾಸಿಯನ್ನು ಗೋಧಿ ಬೀಸಲೆಂದು ಕರೆದುಕೊಂಡು ಹೋಗಿದೆವು. ಗೋಧಿ ಬೀಸುವ ಸಮಯದಲ್ಲಿ ನಮ್ಮ ಮಗುವಿನ ಕೈಯಲ್ಲಿದ್ದ 1 ಲಕ್ಷ ಬೆಲೆ ಬಾಳುವ ಚಿನ್ನದ ಗಿಲ್ಕಿಯನ್ನು ಕದ್ದು ಇಲ್ಲವೆಂದು ಸುಳ್ಳನಾಡಿದಳು. ಮುಂದಾಯಿತು. ನಮ್ಮ ಸೇವಕರು ಈ ಗೊರವನನ್ನು ಶೋಧಿಸಿದಾಗ ಅವನ ಅಂಗಿಯಿಂದ ಗಿಲ್ಕಿ ಬಿದ್ದಿತು. ಆದ್ದರಿಂದ ಸತ್ಯವನ್ನು ಹೊರಹಾಕಿ ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಸಟ್ಟೆ, ನೀವಿಂದ ಆಡಬಹುದು. ಮುಂದಿನ ಕಾರ್ಯವನ್ನು ನಾವು ನೋಡಿಕೊಳ್ಳುವೆನು. ಆಗಲಿ ಮಹಾಪ್ರಭು. ದಾಸಿಯೇ, ನಮ್ಮ ಸಟ್ಟ ಮೈದ ಕೈಲಿದ್ದ ಇಳಿಕೆಯನ್ನು ಕದ್ದು ನಿನ್ನ ಗಂಡನ ಕೈಗೆ ಕೊಟ್ಟೆ ಎಂದು ದೂರು ಬಂದಿದೆ ಹೇಳಿವೆ. ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ಅಲ್ಲಿ ಕಾಣಿಸುವ ಚಿತ್ರಪಕ್ಷಿ ಸಜೀವವಾಗಿ ಒಂದು ಮಗುವಿನ ಕೈಯಲ್ಲಿದ್ದ ಕಿಲ್ಕೆಯನ್ನು ಪುನಃ ಚಿತ್ರಪಕ್ಷಿ ಆಚೆ ನೀಲಕಂಠಾಚಾರ್ಯ ಇದೇ ನಿಜವಾದ ಸಂಗತಿ. ನಮ್ಮ ಸಟ್ಟ ಸೇವಕರು ಸಾಧಿಸಿದಾಗ ನಿನ್ನ ಅಂಗಿನ ಗಿಲಿಕೆ ಬಿದ್ದಿದ್ದು ದೂರು ಬಂದಿರುವುದು ಇದಕ್ಕೆ ಹೇಳಿವೆ. ಮಹಾಪ್ರಭು, ಸತ್ಯವೆಂಬುದು ಅತಿ ಪವಿತ್ರವಾದ ವಸ್ತು. ಸತ್ಯದಿಂದ ನಾವು ನೀವು ಈ ಜಗತ್ತು ಎಲ್ಲರೂ ಜೀವಿಸುತ್ತಿರುವೆವು. ಇಂಥದ್ರಲ್ಲಿ ಅಸತ್ಯವನ್ನು ಎಂದಿಗೂ ನುಡಿಯತಕ್ಕದ್ದು. ಆದರೂ ನನ್ನ ಹೆಂಡತಿ ನನ್ನ ಕೈಗೆ ಗಿಲಿಕೆಯನ್ನು ಕೊಡಲೂ ಇಲ್ಲ, ನಾನು ಬಚ್ಚಿಡಲೂ ಇಲ್ಲ. ಆದರೂ ಧನಪಾಲ ಶೆಟ್ಟರು ನನ್ನನ್ನು ಸೋಲಿಸಿದಾಗ ನನ್ನ ಅಂಗಿಯಿಂದ ಗಿಲಿಕೆ ಬಿದ್ದಿದ್ದು ನಿಜ ಸ್ವಾಮಿ. ನಿನ್ನ ಹೆಂಡತಿ ನಿನ್ನ ಕೈಗೆ ಕೊಟ್ಟಿರಬೇಕಲ್ಲವೇ? ಮಹಾಪ್ರಭು, ಅಮೃತದಂತ ಮಹಾಪಾತಕ ಇನ್ನೊಂದಿಲ್ಲವು. ಅಮೃತವನ್ನಾಡಿ ನಾನು ಎಷ್ಟು ಕಾಲ ಜೀವಿಸಿರಬೇಕು? ಈ ದೇಹವು ನಶ್ವರವಾದುದು. ಇದಕ್ಕೆಲ್ಲ ಕಾರಣಕರ್ತ ಪರಮಾತ್ಮನಾದ ಜಗದೇವರ ಪ್ರೇರಣೆಯಿಂದ ನಡೆದು ಹೋಗಿರುವುದು ಸ್ವಾಮಿ. ಇದರ ಮೇಲೆ ತಮ್ಮ ಚಿತ್ತ, ತಮ್ಮ ಮನಸ್ಸಿಗೆ ಬಂದಂತೆ ತಾವು ಮಾಡಬಹುದು ಸ್ವಾಮಿ. ದಾಸಿಯೇ, ನ್ಯಾಯವಾಗಿ ಹೇಳು. ಗಿಲಿಕೆಯನ್ನು ಕದ್ದು ನಿನ್ನ ಗಂಡನ ಕೈಗೆ ಕೊಟ್ಟೆ ಎಂದು ಹೇಳಿಬಿಡು. ಹಿಂದೆ ಕಳೆದುಕೊಂಡು ಸಕಲ ಐಶ್ವರ್ಯದಿಂದ ಕೊಡಿಸುವೆನು. ಹಿಂದೆ ಎಂತೆಂತ ರಾಜಾದಿರಾಜರು ಬಂದ ಕಷ್ಟದಿಂದ ಅನುಭವಿಸಿಕೊಂಡು ಕೊನೆಗೂ ಸತ್ಯದಿಂದಲೇ ಜಯಗೊಳಿಸಿದರು ಸ್ವಾಮಿ. ಸ್ವಾಮಿ, ಒಳಗು ಹೊರಗು ನನ್ನ ಅಂತರಾತ್ಮ ಸಾಕ್ಷಿ. ಇದರ ಮೇಲೆ ತಮ್ಮ ಚಿತ್ತ ಎರಡು ಕಣ್ಣುಗಳನ್ನು ಬಿಟ್ಟಿಡುವ ನಾವು. ಅಪ್ಪಣೆ ಮಹಾಪ್ರಭು. ಪರಮಾತ್ಮ,
ಶ್ರೀದೇವ, ನನ್ನ ನೇತ್ರಗಳನ್ನು ಕೀಳಿಸಂತೆ ಮಾಡಿದೆಯಾ ತಂದೆ? ನನ್ನ ನೇತ್ರವನ್ನು ಕೀಳಿಸುವಂತೆ ಮಾಡಿದೆಯಾ? ಇಲ್ಲವೋ ಚೋರನೆ, ಸಿದ್ಧನಾಗು, ನಿನ್ನ ಕಣ್ಣುಗಳನ್ನು ಮಿಟುವೆನು. ಮಹಾಪ್ರಭು, ನೀವು ಹೇಳಿದ ಹಾಗೆ ಆತನ ಕಣ್ಣುಗಳನ್ನು ತಂದಿಟ್ಟಿರುವನು. ಪ್ರಭು, ಹೀಗೆ ನಾವು ಕತ್ತರಿಸಿಡುವುದಾಗೋ. ಅಪ್ಪಣೆ ಮಹಾಪ್ರಭು. ನಮ್ಮನ್ನು ಕಾಪಾಡಬಾರವು ನಿನ್ನದಿದ್ದಂತೆ ದಯಾನಿಧಿ ಕಾಪಾಡುತ್ತದೆ ರಾಜ, ಬೇಗ ಬಂದು ಕಾಪಾಡುತ್ತದೆ. ಹೇಳವೋ ಚೋರಿಯೇ, ಸಿದ್ಧಳಾಗು, ನಿನ್ನ ನಾಲಿಗೆಯನ್ನು ಕತ್ತರಿಸುವೆನು. ಕಾಪಾಡುತ್ತದೆ ರಾಜ. ಮಹಾಪ್ರಭು, ನೀವು ಹೇಳಿದ ಹಾಗೆ ಆಕೆ ನಾಲಿಗೆ ತಂದಿಟ್ಟಿರುವೆನು. ಏನಪ್ಪಣೆ ಮಹಾಪ್ರಭು? ಈ ಹಂಗವೀದು ನಮ್ಮ ರಾಜ್ಯದಲ್ಲಿದೆ. ಎಲ್ಲರೂ ಇವರ ಬುದ್ಧಿಯನ್ನೇ ಕಲಿತುಕೊಳ್ಳುವರು. ಇವರನ್ನು ನಮ್ಮ ರಾಜ್ಯದ ಗಡಿ ಆಚೆಗೆ ತಳ್ಳಿ ಬರುವಂತೆ ಭಟರಿಗೆ ಆಜ್ಞಾಪಿಸು. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ? ಈ 3 ಜನ ನಡೆದುಕೊಂಡು ಹೋಗಿ ನಮ್ಮ ರಾಜ್ಯದ ಗಡಿಯಾಚೆ ತಳ್ಳು ಬರುವರಾಗಿ. ಮಾಂತ್ರೆ ಮಹಾಪ್ರಭು, ನೀನು ರಾಜ್ಯವನ್ನು ಬಿಟ್ಟಿಕೊಂಡದಕ್ಕೆ ನನಗೆ ಬಹಳ ಸಂತೋಷವಾಯಿತು. ಇದೋ ತೆಗೆದುಕೋ ರಾಜ್ಯ ಮುದ್ರಿಕೆಯನ್ನು, ಹುಡುಗರಾಗಿ ಸ್ವಾಮಿ. ಇದೋ ತೆಗೆದುಕೋ ಪಟ್ಟದ ಕತ್ತಿಯನ್ನು, ಇದೋ ತೆಗೆದುಕೋ ರಾಜ ಕಿರೀಟವನ್ನು. ಇವುಗಳನ್ನು ತೆಗೆದುಕೊಂಡು ಸುಖದಿಂದ ರಾಜ್ಯವನ್ನು ಪರಿಪಾಲಿಸು. ತಮ್ಮ ಪಾದದ ಧೂಳಿಯಿಂದ ನನ್ನ ಭವನವೆಲ್ಲವೂ ಪವಿತ್ರವಾಯಿತು. ನನ್ನನ್ನು ಆಶೀರ್ವದಿಸಿ ಸ್ವಾಮಿ. ಬಲರಾಲ್ ಭುವಿಯ
ಸಮನಾಗಿಯರು ಬಲರಾಳ್ ಭೂಮಿಯ ಸಮನಾಗಿಯರು ಬಾಪು ಬಾಪು ಬಲ ಶೂರನ ಬಾಪು ಬಾಪು ಬಲ ಶೂರನ ಬಲರಾಳ್ ಭೂಮಿಯ ಸಮನಾಗಿಯರು ಬಲರಾಳ್ ಭೂಮಿಯ ಸಮನಾಗಿಯರು ಬಾಪು ಬಾಪು ಬಲ ಶೂರನ ಬಾಪು ಬಾಪು ಬಲ ಶೂರನ ಅಂದನ ಮನೆಯಲ್ಲಿ ಭಜನವಗೈಯುತ ಅಂದನ ಮನೆಯಲ್ಲಿ ಭಜನವಗೈಯು ದಶರಥ ದೇವತೆ ಎಂದನು ದಶರಥ ದೇವತೆ ಎಂದನು ಕೆಚ್ಚರ ಕಿನ್ನರ ಕಿಂಪುರು ಶರಣರ ಕೆಚ್ಚರ ಕಿನ್ನರ ಕಿಂಪುರು ಶರಣರ ಕೆಚ್ಚರ ಕಿನ್ನರ ಕಿಂಪುರು ಶರಣರ ಕೆಚ್ಚರ ಕಿನ್ನರ ಕಿಂಪುರು ಶರಣರ ಕೆಚ್ಚರ ಕಿನ್ನರ ಕಿಂಪುರು ಶರಣ ರಕ್ಷ ಇಲ್ಲದೆ ಜಯಿಸುವೆನ ರಕ್ಷ ಇಲ್ಲದೆ ಜಯಿಸುವೆನ ಬಲರಾಳ್ ಭೂಮಿಯ ಸಮನಾಗಿಯರು ಬಲರಾಳ್ ಭೂಮಿಯ ಸಮನಾಗಿಯರು ಬಾಬು ಬಾಬು ಬಲ ಶೂರನ ಬಾಬು ಬಾಬು ಬಲ ಶೂರನ ಬಲ ಶೂರನ ಬಲ ಶೂರನ ನಮ್ಮನೇಗೆ ಮರದೇನೋ ಎಂಬ ದೇಹ ನಮ್ಮನೇಗೆ ಮರದೇನೋ ಬೇಬಿದ್ದವಾಯ್ತು ಎಂಬ ದೇಹ ಓಡಬಾರದೇನೋ ಕಾಯಬಾರದೆ ಕಣ್ಣಾಯಿತೋ ಕಾಡಿಗಾದೆ ಕಣ್ಣಾಯಿತೋ ಕಾಡಿಗಾದೆ ಕಣ್ಣಾದೆ ಓಡಬಾರದೇನೋ ಕಾಯಬಾರದೆ ಅಲ್ಲಿಂದ ಹೋಯ್ತು ಕೊಟ್ಟಿದ್ದು ಹೋಯ್ತು ಕರೆದು ಹೋಯ್ತು ಎಂಬ ದೇಹ ಅಲ್ಲಿಂದ ಹೋಯ್ತು ಕೊಟ್ಟಿದ್ದು ಹೋಯ್ತು ಅಲ್ಲಿಂದ ಹೋಯ್ತು ಎಂಬ ದೇಹ ಓಡಬಾರದೆ ಸ್ವಾಮಿ ಕಾಯಬಾರದೆ ಕಣ್ಣಾಗಿತ್ತು ಕಾಟಿಗಾಗೆ ಕಣ್ಣಾಗಿತ್ತು ಕಾಟಿಗಾಗೆ ಕಣ್ಣಾಗಿತ್ತು ಓಡಬಾರದೆ ಸ್ವಾಮಿ ಕಾಯಬಾರದೆ ಪರಮಾತ್ಮ ನೀನು ಹಿಂದೆ ನನ್ನ ರಾಜ್ಯ ಸಭೆಗೆ ಮಾಡಿದ ಪ್ರತಿಜ್ಞೆಯಂತೆ ನನ್ನ ಪುತ್ರನಿಗೆ ಕರಗಿಲ್ಲದಂತೆ ಮಾಡಿದೆ ನನ್ನ ಹೆಂಡತಿಗೆ ನಾಲಿಗೆಯನ್ನೇ ಇಲ್ಲದಂತೆ ಮಾಡಿದೆ ನನಗೆ ನೋಡಲು ನೇತ್ರಗಳನ್ನೇ ಇಲ್ಲದಂತೆ ಮಾಡಿದೆಯಾ ಪರಮಾತ್ಮ ನಮ್ಮ ಮೂರು ಮಂದಿ ಕಷ್ಟಾದಿಗಳೆಲ್ಲವೂ ನಿನಗೆ ಅರ್ಪಿತವಾಗಲಿ ಪರಮಾತ್ಮ ಶ್ರೀದೇವ ನಿನಗೆ ಅರ್ಪಿತವಾಗಲಿ ಅಪ್ಪ ಮಗು ತಂದೆ ನಾವು ನಡೆದು ಸಾಕಾಯಿತು ಎಲ್ಲಿಯಾದ್ರೂ ಒಂದು ಮಂಟಪವಿದ್ದರೆ ಕರೆದುಕೊಂಡು ನಡೆಯ ಕಂದ ತಂದೆ ಇದೇ ಮಂಟಪ ಕುಳಿತುಕೊಳ್ಳುವವರಾಗಿ ಹಾಗೆ ಆಗಲಿ ಕಂದ ಕುಳಿತುಕೊಳ್ಳುವರಾಗಿ ಪಂಚದಮ್ಮ ಪಯೋಮಗ ಪಂಚದಮ್ಮ ಪಯೋಮಗ ಜಗಲ ಮುಂದೆ ಜಗಲ ಮುಂದೆ ಪಂಚದಮ್ಮ ನಾನು ಅಡಿಗೆ ವ್ಯಾಪಾರ ಮಾಡಿಕೊಂಡು ಸೀಮೆಯನ್ನು ಸುತ್ತಿಕೊಂಡು ಆದ್ದರಿಂದ ಈ ರಾತ್ರಿ ಮಂಟಪದಿಂದ ಮುಂದಕ್ಕೆ ಮಾಡು ಪರಮಾತ್ಮ ಶ್ರೀದೇವ ನಮ್ಮ ಮೂರು ಮಂದಿ ಕಷ್ಟಾದಿಗಳೆಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ ನಿನಗೆ ಅರ್ಪಿತವಾಗಲಿ ನನ್ನಪ್ಪ ಅಯ್ಯ ನೀವು ಯಾರು ನೀವು ಏತಕ್ಕೆ ಚಿಂತಿಸಿಲ್ಲ ಸ್ವಾಮಿ ನಾವು ಪರದೇಶಿಗಳಾದ ಭಿಕ್ಷಿಕರಪ್ಪ ವಾಸಕ್ಕೆ ಮನೆಗಳಿಲ್ಲದೆ ಕಳಿಂಗ ರಾಜ್ಯಕ್ಕೆ ಹೋಗಬೇಕೆಂದಿರುವು ಅದು ಆಗಿರಲಿಲ್ಲ ನಾವು ಯಾರು ತಮ್ಮ ಪಟ್ಟಣವು ಯಾವುದು ತಮ್ಮ ಹೆಸರೇನು ತೇಮ್ಮೆ ಅಯ್ಯ ನನ್ನದು ಹೆಸರು ನೀಲಕಂಠಿತಾರಿ ನನ್ನ ಪುರವು ಕಳಿಂಗನಗರವು ಸ್ವಾಮಿ ಸ್ವಾಮಿ ತಾವು ಕಳಿಂಗ ರಾಜವಾದ ಮೇಲೆ ಕಳಿಂಗ ರಾಜ್ಯದ ರಾಜನು ಮತ್ತು ಪ್ರಜೆಗಳು ಕ್ಷೇಮದಿಂದಿರುವರೇನಪ್ಪ ಅಯ್ಯ ಏನು ಈ ರೀತಿಯಾಗಿ ಎಲ್ಲೋಗಿದೆ ಆ ದತ್ತೂರ ಮಹಾರಾಜನು ಅದರ ಸಮಯದಲ್ಲಿ ಆತನ ಹೆಂಡತಿ ಕೇಳಿ
ಆ ವಿಷಯ ನಿಮ್ಮ ರಾಜನು ಆತನ ಮುಂದೆ ಯುದ್ಧ ಮಾಡಿ ಆತನು ಕಲಿಬಾರದು. ಅಯ್ಯೋ ಪರಮಾತ್ಮ, ಕಳಿಂಗ ರಾಜ್ಯಕ್ಕೆ ಎಂತಹ ದುರ್ವಿಧಿನ ತಂದಿಟ್ಟಿರುವ ದೇವ, ಎಂತಹ ದುರ್ವಿಧಿನ ತಂದಿಟ್ಟಿರುವ ಮಂತ್ರಿ ಸೈನ್ಯಾದಿಗಳು ಕಾರಾಗೃಹದಲ್ಲಿ ನರಳುವಂತೆ ಮಾಡಿದೆಯಾ ಪರಮಾತ್ಮ, ಕಾರಾಗೃಹದಲ್ಲಿ ನರಳುವಂತೆ ಮಾಡಿದೆಯಾ. ಅದು ಅಲ್ಲದೆ ನಾನು ಕಟ್ಟಿಸಿದ ಕಲ್ಯಾಣಿಯೋ, ನಾನು ಕಟ್ಟಿದ ಈ ಮಂಟಪವೂ ಸಹ ಪಾಪಿ ಗೋಚರವಿಲ್ಲದಂತೆ ಮಾಡಿದೆಯಾ ದೇವ. ನಮ್ಮ 3 ಮಂದಿ ಕಷ್ಟಾದಿಗಳೆಲ್ಲ ನಿನಗೆ ಅರ್ಪಿತವಾಗಲಿ ಪರಮಾತ್ಮ, ಶಿವದೇವ ನಿನಗೆ ಅರ್ಪಿತವಾಗಲಿ ತಂದೆ. ಅಯ್ಯ, ನೀವು ಚಿಂತಿಸಬೇಡಿ. ನೀವು ಬರುವುದಾದ್ರೆ ನಮ್ಮ ಮನೆಗೆ ಅನ್ನ ಹಾಡಿಗಳನ್ನು ಹಾಕಿಕೊಂಡು ಸಾಕಿಕೊಳ್ಳಿ. ಬರುವುದಿಲ್ಲ ಸ್ವಾಮಿ ನೀಲಕಂಠಾಚಾರ್ಯರೇ, ನಮ್ಮನ್ನು ಕರೆದುಕೊಂಡು ಹೋಗಿ ಸಾಕುವುದಾದ್ರೆ ತಮ್ಮ ಅಪ್ಪಣೆಯಂತೆ ಬರುತ್ತೇವೆ. ಆದ್ರೆ ನನ್ನದೊಂದು ಕೋರಿಕೆ ಸ್ವಾಮಿ. ಅದೇನು ಹೇಳುವರಾಗಿ? ನಿಮ್ಮ ಮನೆಯಲ್ಲಿ ನಮ್ಮ 3 ಜನರಿಗೆ ಏನಾದ್ರೂ ಕೆಲಸ ಕಾರ್ಯಗಳನ್ನು ಕೊಟ್ಟರೆ ಮಾತ್ರ ಬರುತ್ತೇವೆ, ಇಲ್ಲವಾದ ಸತ್ಯವಾಗಿ ಬರುವುದಿಲ್ಲ. ನೀನು ತಿಜೆ ನೋಡ್ತಾ ಆಗು. ನಿನ್ನ ಹೆಂಡತಿಯು ಚಮಡಿಗೆಯನ್ನು ಬಿಡುವಾಗ ನಿನ್ನ ಮಗಳು ಹಾಗೆ ಆಗಲಿ ಸ್ವಾಮಿ. ತಾವು ಹೇಳಿದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರುತ್ತೇವೆ. ನಮ್ಮನ್ನು ಕರೆದುಕೊಂಡು ಹೋಗುವರಾಗಿ ಸ್ವಾಮಿ. ಅಪ್ಪ ನೀಲಕಂಠಾಚಾರ್ಯರೇ, ತಮ್ಮಲ್ಲಿ ನನ್ನದೊಂದು ಪ್ರಾರ್ಥನೆ ಸ್ವಾಮಿ. ಮುಂದೆ ಬರುವ ಶನಿವಾರ ದಿವಸ ಆ ಪರಮಾತ್ಮನಾದಂತ ಸತ್ಯಮಾಂದಾತ ಚಕ್ರವರ್ತಿ ಕಥಾ ಭಾಗವನ್ನು ಕೇಳಬೇಕೆಂಬ ಆಸೆ ಆಗಿರುವುದು. ಆ ಮಹಾನ್ ಭಾವನಾದಂತ ಸತ್ಯಮಾಂದಾತ ಚಕ್ರವರ್ತಿ ಕಥಾ ಭಾಗವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವನು ಸ್ವಾಮಿ. ಹಾಗೆ ನಡೆಸಿಕೊಂಡು ಇದೇ ಶನಿವಾರ ಕಥಾಶ್ರಮ ನಡೆಸಿಕೊಂಡು ಬರುವರಾಗಿ. ಯಾರಲ್ಲಿ ಯಾರಲ್ಲಿ ಆ ಪುರೋಹಿತರ ಬರಮಾಗಿ ಅಯ್ಯ ಹೇಳುವರಾಗಿ. ಸ್ವಾಮಿ ಹರಿಕಥಾ ದಾಸರೇ, ಆ ಪರಮಾತ್ಮನಾದಂತಹ ಸತ್ಯಮಾಂದಾತ ಚಕ್ರವರ್ತಿ ಕಥಾ ಭಾಗವನ್ನು ಸಾಂಗೋಪಾಂಗವಾಗಿ ನೆರವೇರಿಸಿಕೊಡುವರಾಗಲೇ ಕಣಯ್ಯ. ಸ್ವಾಮಿ ಸರ್ವದಾಳವರಾಗಿ ಮನೋಹರಿ ವ್ರತ ಶ್ರವಣ ನಡೆಸಿಕೊಟ್ಟ ಪುಣ್ಯಾತ್ಮರಿಗೆ ತಾಂಬೂಲವನ್ನು ದಾನ ಧರ್ಮಾದಿಗಳನ್ನು ಕೊಟ್ಟು ಕಳಿಸುಗಳಾಗು. ಅಯ್ಯೋ ಪರಮಾತ್ಮ, ಇದೇನು ನನಗಿದ್ದಕ್ಕಿದ್ದಂತೆ ಹೊಟ್ಟೆ ಬೇರೆಯು ಪ್ರಾಪ್ತಿಯಾಗಿರುವುದಲ್ಲ. ಇದಕ್ಕೆ ಕಾರಣವಾದರೆ ಏನು? ಇರಲಿ, ಯಾರಲ್ಲಿ ರಾಜ ಪುರೋಹಿತರನ್ನು ಬರಮಾಡಿ. ಮಹಾಪ್ರಭು, ನಮ್ಮನ್ನು ಕರೆಸಿದ ಕಾರಣವೇನು? ಪೂಜ್ಯರೇ, ನನಗಿದ್ದಕ್ಕಿದ್ದಂತೆ ಹೊಟ್ಟೆ ಬೇನೆಯು ಪ್ರಾಪ್ತಿಯಾಗಿರುವುದಲ್ಲ. ಇದಕ್ಕೆ ಕಾರಣವಾದರೆ ಏನೆಂದು ನಿಮ್ಮ ಶಾಸ್ತ್ರದ ಆಧಾರದ ಮೂಲಕ ತಿಳಿಸುವರಾಗಿ ಪೂಜ್ಯರೇ. ಹಾಗಲೇ ಮಹಾಪ್ರಭು. ಮಹಾಪ್ರಭು, ನೀವು ಹಿಂದೆ ಒಬ್ಬ ಕಬಳಿತಿಗೆ ಸಿಂಹಾಸನ ಕೊಟ್ಟಿದ್ದರಿಂದ ನಿಮ್ಮ ಸಂಬಂಧಿಕರಿಗೆ ಅವರಿಗೆ ನಿಮಗೆ ಅರಿವಿಲ್ಲದಿಗೆ ಅವರಿಗೆ ಕಷ್ಟವನ್ನು ಕೊಟ್ಟಿದ್ರೆ ಈ ಭ್ರಾಂತಿ ಶುರುವಾಗಿರುವುದು. ಅಯ್ಯೋ ಪರಮಾತ್ಮ, ನಾನೆಂತಹ ಕಾರ್ಯವನ್ನು ಮಾಡಿದೆ? ಹಿಂದು ಮುಂದು ಅರಿಯದೆ ಒಬ್ಬ ಕಪಟ ವ್ಯಕ್ತಿಗೆ ಸಿಂಹಾಸನ ಬಿಟ್ಟು ಕೆಟ್ಟನಲ್ಲ. ಪೂಜ್ಯರೇ, ಇದಕ್ಕೆ ಪರಿಹಾರವಾದರೆ ಏನು? ಇದಕ್ಕೆ ಪರಿಹಾರವೇನೆಂದರೆ ನಿಮ್ಮ ವರ್ಧಂತಿಯ ದಿವಸ ಒಂದು ಪ್ರತಿಮೆಯನ್ನು ಮಾಡಿಸಿ
ನಿಮ್ಮ ತೂಕದಷ್ಟು ಬಂಗಾರವಿಟ್ಟು ಅಂತಹ ಬಂಗಾರವನ್ನು ಯಾರು ಒಂದು ಕಮಲ ಪುಷ್ಪದಿಂದ ಸಮತೂಗಿಸುವರೋ ಅಂಥವರಿಗೆ ಆ ಬಂಗಾರವನ್ನು ದಾನವಾಗಿ ಕೊಟ್ಟರೆ ಅಲ್ಲಿಗೆ ನಿಮ್ಮ ದೋಷವು ಪರಿಹಾರ ಆಗುವುದು, ನಿಮಗೆ ಶುಭವಾಗುವುದು. ಪೂಜ್ಯರೇ, ಅಂತಹ ಧರ್ಮಾತ್ಮರಲ್ಲಿ ಇಲ್ಲಿ ಹುಡುಕಲಿ. ಧರ್ಮಾತ್ಮ ಹುಡುಕ ಪ್ರಯತ್ನ ನಿಲ್ಲಬೇಡ, ಡಂಗೂರದ ಪ್ರಚಾರ ಪಡಿಸು, ಯಾರಾದ್ರೂ ಬಂದೇ ಬರುವರು. ಹಾಗೆ ಆಗಲಿ. ಯಾರಲ್ಲಿ ಡಂಗೂರವನ್ನು ಬರಮಾಡಿ. ಹೋಗೋ. ಇರ್ರಿ ನೀನು ಹೀಗಿದ್ದೀಗಲೇ ಯಾರು ನನ್ನ ವರದಂತೆ ಅಭ್ಯಾಸ ಒಂದು ಬಟ್ಟಲಿರುವ ಬಂಗಾರವನ್ನು ಒಂದು ಕಮಲ ಪುಷ್ಪದಿಂದ ಸಮತೂಗಿಸುವರು ಅಂತವರಿಗೆ ಆ ಬಂಗಾರವನ್ನು ದಾನವಾಗಿ ಕೊಡುತ್ತೇವೆ ಎಂದು ದೇಶ ದೇಶಗಳಲ್ಲಿ ರಾಜ ಬೀದಿಗಳಲ್ಲಿ ಪ್ರಚಾರ ಮಾಡುವನಾಗು. ಸೂಸನ್ ಮಹಾರಾಜರು ಅವ್ರು ಒಂದ್ ಧರ್ಮ ಕೊಟ್ಟವ್ರಿಗೆ ಅವತ್ತು ವರ್ಷ ಬಂಗಾರನ ದಾನವಾಗಿ ಕೊಡ್ತಾರಂತೆ. ಕುಂಡ್ರು ಯಾರು ಬೇಕಾದ್ರೂ ಬರ್ಬಾದ್ರಪ್ಪ. ಡಂಗೂರದವರೇ, ಅಯ್ಯ ನಾವು ಸಹ ಸೌರಾಷ್ಟ್ರ ನಗರಕ್ಕೆ ಬರ್ತೇವೆ, ಕರೆದುಕೊಂಡು ಹೋಗೋಣ. ಹಾಗೆ ಆಗಲಿ, ನೀಲಕಂಠಾಚಾರ್ಯರೇ, ನೀವು ಕೆಲವಾರು ದಿವಸ ಅನ್ನವನ್ನು ಹಾಕಿ ಅನ್ನ ಋಣವನ್ನು ನಮ್ಮ ಮೇಲೆ ಹೊರತರುವರಿ. ಆದ್ದರಿಂದ ನಾವು ಸಹ ನಮ್ಮ ಜೊತೆ ಸೌರಾಷ್ಟ್ರ ನಗರಕ್ಕೆ ಆ ರಾಜನ ಕೊಡ್ತಕ್ಕಂಥ ತೆಗೆದುಕೊಂಡು ನಿಮ್ಮ ಅನ್ನದ ಋಣವನ್ನು ತೀರಿಸಿಕೊಳ್ಳುವರಂತೆ. ಈ ಬಟ್ಟೆಯಿರುವ ಬಂಗಾರವನ್ನು ಯಾರು ಒಂದು ಕಮಲ ಪುಷ್ಪದಿಂದ ಸಮತೂಗಿಸುವರು ಅಂಥವರಿಗೆ ಈ ಬಂಗಾರವನ್ನು ದಾನವಾಗಿ ಕೊಡುತ್ತೇವೆ. ಯಾರಾದರೂ ಸತ್ಯವಂತರಿದ್ದರೆ ತೂಗಬಹುದು. ಇದೇನು ನಮ್ಮ ರಾಜ್ಯದಲ್ಲಿ ಒಬ್ಬರು ಸತ್ಯವಂತರಿಲ್ಲವೇ? ಛೇ, ಇದೆಂತ ಅಸತ್ಯದ ರಾಜ್ಯ. ಅಪ್ಪ ನೀಲಕಂಠಾಚಾರ್ಯರೇ, ನನ್ನ ಕರೆದುಕೊಂಡು ಹೋಗಿ ಆ ಚಿಂತೋಲಿನ ಪಕ್ಕದಲ್ಲಿ ನಿಲ್ಲಿಸುವರಾಗಿ ಸ್ವಾಮಿ. ಯಾರು ಅಲ್ಲೇ ನಿಲ್ಲುವನಾಗು. ಧನಪಾಲ ಶೆಟ್ಟಿ ಮನೆಯಲ್ಲಿ ಗಿಲಿಕನು ಕದ ಕಳ್ಳ. ನೀನು ಸತ್ಯವಂತನೋ? ನೀನು ಸತ್ಯ ಧರ್ಮವನ್ನು ಗೆಲ್ಲುವೆಯೋ? ನಿನ್ನಂತ ಕಳ್ಳರೆಲ್ಲ ಸತ್ಯವಂತರಾದ ಮೇಲೆ ಭೂಲೋಕವೇ ದೇವಲೋಕವಾದದ್ದು ಸರಿ. ದೂರ ನಿಲ್ಲುವನಾಗು, ನಿನ್ನಿಂದ ಸಾಧ್ಯವಾಗುವುದಿಲ್ಲ. ಮಹಾಪ್ರಭು ಶಾಂತರಾಗಿ, ಅವರು ಕ್ರೂಢರಾಗಲಿ ಗುಂಟರಾಗಲಿ ನೀನು ಡಂಗೂರದ ಮೂಲಕ ಸಾರಿಸಿ ಸತ್ಯವೇನಯ್ಯ? ಹೌದು ಪೂಜ್ಯರೇ. ಅದಂತ ಅನುಮತಿ ಕೊಡುವವರಾಗಿ ಸತ್ಯ ಪರೀಕ್ಷೆ ಆಗಲಿ. ಪೂಜ್ಯರೇ, ಧನಪಾಲ ಶೆಟ್ಟಿ ಮನೆಯಲ್ಲಿ ಗಿಲಿಕೆಯನ್ನು ಕದ್ದು ಕಳ್ಳ. ಇವನು ಸತ್ಯವಂತನೋ? ಇವನು ಸತ್ಯ ಧರ್ಮವನ್ನು ಗೆಲ್ಲವನೋ? ಆದ್ರೂ ಹಾಗಬಹುದು. ದೈವಭ್ರಾಸನ ಬಲ್ಲವರಾರು ಅನುಮಾನಿಸ ಅನುಮತಿ ಕೊಡುವವರಾಗಿ ಸತ್ಯ ಪರೀಕ್ಷೆ ಆಗಲಿ. ಹಾಗೆ ಆಗಲಿ. ತೂಗುನಾಗು ನೋಡೋಣ. ಇದರಲ್ಲಿ ವಿಫಲರಾದರೆ ಪೂಜ್ಯರೇ, ಹಾಗೆ ಆಗಲಿ. ಪೂಜ್ಯರೇ, ನಿಮ್ಮ ಮಾತನ್ನೇಕೆ ನೀರೇಕಾಸರಲಿ. ಇದರಲ್ಲೇ ವಿಫಲ ಆದರೆ ನಿನ್ನ ಗಂಡನ ಜೊತೆ ನಿನಗೆ ಮರಣದಂಡ ಖಚಿತ. ತೂಗುನಾಗು ನೋಡೋಣ. ಪ್ರಭು, ಹುಟ್ಟಿದ ಮೇಲೆ ಮನುಷ್ಯರು ಎಂದಾದ್ರೂ ಒಂದು ದಿನ ಸಾಯಲೇಬೇಕಲ್ಲವೇ? ನನಗೆ ಮರಣದ ಅವಶ್ಯಕತೆ ಇಲ್ಲ. ನೀನು ಹಿಂದೆ ನನ್ನ ಹೆಂಡತಿ ನಾಲಿಗೆಯನ್ನು ಕುಸಿದಾಗಲೇ ನಿನ್ನ ಕೈಗಳನ್ನು ಅಪವಿತ್ರನಾಗಿ ಮಾಡಿಕೊಂಡೆ. ಅದಕ್ಕಾಗಿ ನಾನು ಚಿಂತಿಸಲಿಲ್ಲ. ಯಾರ ಓರ್ವ ಕಾರಣಗೊಲ್ಲತೆ ಸಹಾಯದಿಂದ ನಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡೆವು. ಈ ಸಭಿಕರಲ್ಲಿ ಯಾರಾದ್ರೂ ಧರ್ಮಾತ್ಮರಿದ್ದರೆ ನಮ್ಮ ಪ್ರಾಣವನ್ನು ರಕ್ಷಿಸುವರು. ಅದಕ್ಕೆ ಏಕೆ ಭಯವು? ತಕ್ಕಡಿನ ತೊಗಲು ಅಪ್ಪಡಿಯನ್ನು ಪೂಜೆ ಪಾಲಿಸುವರಾಗಿತ್ತು. ಹಾಗೆ ಆಗಲಿ. ತೂಗುನಾಗು ನೋಡೋಣ. ತಕ್ಕಡಿಯ ತಮ್ಮ ತೂಗಿದ್ದು ಈಗ ತಕ್ಕಡಿಯ ಮಕ್ಕಳಿತ್ತು. ತಕ್ಕಡಿಯ ಧಾರವನ್ನು ಪರಮಾತ್ಮ, ನಾನು ಸತ್ಯವಂತನಾಗಿದ್ದರೆ ಈ ಕಮಲ ಪುಷ್ಪದಿಂದ ಈ ಬಟ್ಟಲ ಬಂಗಾರವು ಸಮತೂಗಲಿ ದೇವ. ಮಹಾಪ್ರಭು, ನೋಡಿದ ಕ್ರೂಢರು ತಕ್ಕಡಿ ತೂಗಿಸೇ ಬಿಟ್ಟನಲ್ಲ. ಪೂಜ್ಯರೇ, ತಕ್ಕಡಿಯು ಪುನಃ ಕೆಳಲಿತ್ತಲ್ಲ. ನಾನು ಹೇಳಿರಲಿಲ್ಲವೇ ಇವನಿಂದ ಸಾಧ್ಯವಾಗುವುದಿಲ್ಲ ಎಂದು? ಯಾರಲ್ಲಿ ಎಳೆದುಕೊಂಡು ಹೋಗಿ ಇವನನ್ನು. ಮಹಾಪ್ರಭು ಶಾಂತರಾಗಿ, ಮಳಬೆಟ್ಟರೆ ಬಂಗಾರ ಪುನಃ ಕೆಳೆದುಕೊಂಡು ಮೇಲೆ ಕೇಳಬೇಕಾದರೆ ಇವನ ಗ್ರಾಚಾರ ಫಲವೋ ಕಾಣೆ. ಆದ್ದರಿಂದ ಪುರುಷರೆಲ್ಲ ಮುಗಿದರು. ಅಮ್ಮ ಸ್ತ್ರೀಯರಿ, ನಿಮಗೆ ತಿಳಿಸುವುದೆಂದರೆ ಈ ಬಟ್ಟೆಯ ಬಂಗಾರವನ್ನು ಸಮತೂಗಿಸುವರಾಗಿ. ಏನು ನಮ್ಮ ರಾಜ್ಯದಲ್ಲಿ ಒಬ್ಬರು ಪತಿರತರಿಲ್ಲವೇ? ಛೇ, ಇದೆಂತ ಅಸತ್ಯ ರಾಜ್ಯ. ಮನೋಹರಿ, ಇನ್ನ ಮಾಂಗಲ್ಯದಿಂದ ಬಟ್ಟೆಯ ಬಂಗಾರವನ್ನು
ಸಮತೋಗಿಸುವುಡಾಗ ದೇವಿ, ಸತ್ಯ ಪರೀಕ್ಷೆ ಆಗಲಿ ಪ್ರಾಣೇಶ್ವರಿ. ಅಮ್ಮ ದಾಸಿ, ನಿನ್ನ ಮಾಂಗಲ್ಯದಿಂದ ಈ ತಕ್ಕಡಿಯನ್ನು ತೂಗಿಸುವಳಾಗಮ್ಮ. ಪಾತಿವ್ರತೆಯ ಮೀರು ಶಕ್ತಿ ಯಾವ ಶಕ್ತಿ ಇರುವುದಿಲ್ಲ. ಅದರಂತೆಯೇ ನಿನ್ನ ಮಾಂಗಲ್ಯದಿಂದ ಈ ತಕ್ಕಡಿಯಲ್ಲಿ ಇರಿಸುವಳಾಗಮ್ಮ. ಯಾರು ಅಲ್ಲೇ ನಿಲ್ಲುವಳಾಗು. ಧನಪಾಲ ಶೆಟ್ಟಿ ಮನೆಯಲ್ಲಿ ಗಿಲಿಕಿನ ಕತೆ ಕಳ್ಳಿ, ನೀನು ಸತ್ಯವಂತಳೋ? ನೀನು ಸತ್ಯ ಧರ್ಮವನ್ನು ಗೆಲ್ಲವೆಯೋ? ನಿನ್ನಂತ ಕಳ್ಳಿಯರೆಲ್ಲ ಸತ್ಯವಂತರಾದ ಮೇಲೆ ಭೂಲೋಕವೇ ಸ್ವರ್ಗಲೋಕವೇ ಆದಂತೆ ಸರಿ. ದೂರ ನಿಲ್ಲುವಳಾಗು, ನಿನ್ನಿಂದ ಸಾಧ್ಯವಾಗುವುದಿಲ್ಲ. ಮಹಾಪ್ರಭು ಶಾಂತರಾಗಿ, ಅವರು ಕ್ರೂಢರಾಗಲಿ ಕುಂಟರಾಗಲಿ ನೀನು ದಂಗೂರ ಮೂಲಕ ಸಾರಿಸಿದ ಸತ್ಯವೇನಯ್ಯ. ಹೌದು ಪೂಜ್ಯರೇ. ನಿಮ್ಮದೇ ಕೊಡುವರಾಗಿ ಸತ್ಯಪರೀಕ್ಷೆ ಆಗಲಿ. ಪೂಜ್ಯರೇ, ಧನಪಾಲ ಶೆಟ್ಟಿ ಮನೆಯಲ್ಲಿ ಗಿಲಿಕನ ಕತೆ ಕಳ್ಳಿ, ಇವಳು ಸತ್ಯವಂತಳೋ? ಇವಳು ಸತ್ಯ ಧರ್ಮವನ್ನು ಗೆಲ್ಲುವಳು? ಮಹಾಪ್ರಭು, ಯಾವ ಹುತ್ತದಲ್ಲಿ ಯಾವ ಆವರಣ ಬಲ್ಲವರಾರು ಅನುಮಾನಿಸದ ನಿಮ್ಮದೇ ಕೊಡುವರಾಗಿ ಸತ್ಯಪರೀಕ್ಷೆ ಆಗಲಿ. ಹಾಗೆ ಆಗಲಿ ಪೂಜ್ಯರೇ. ನಿಮ್ಮ ಮಾತನ್ನೇಕೆ ನಿರಾಕರಿಸಲಿ? ಇಲ್ಲವೋ ಚೋರಿಯೇ, ತುಗುಳಾಗು. ಇದರಲ್ಲೇನು ವಿಫಲ ಆದರೆ ನಿನ್ನ ಗಂಡನ ಜೊತೆ ನಿನಗೂ ಮರಣದಂಡನೆ ಖಚಿತ. ಮಹಾಪ್ರಭು, ನನ್ನ ಮಡದಿ ಅಭಿಲಾಷೆಯೋ ಅದೇ ಆಗಿರುವುದು. ಅಥವಾ ನಮ್ಮ ಪ್ರಾಣವು ಇಲ್ಲೇ ಅಂತ್ಯಗೊಂಡಿದ್ದರೆ ಅದನ್ನು ತಪ್ಪಿಸಲು ನಿಮ್ಮಿಂದ ಸಾಧ್ಯವಿಲ್ಲ. ಆದುದರಿಂದ ತಕ್ಕಡಿನ ತೂಗಲು ಆಕೆಗೆ ಅನುಮತಿಯನ್ನು ಕೊಡುವರಾಗಿ ಸತ್ಯ ಪರೀಕ್ಷೆ ಆಗಲಿ. ಪರಮಾತ್ಮನ ಇಚ್ಛೆ ಏನಿದೆಯೋ ನಡೆಯಲಿ ಸ್ವಾಮಿ. ಓಹೋ, ಇವರಿಬ್ಬರು ಎಲ್ಲದಕ್ಕೆ ಸಿದ್ಧವಾಗಿ ಬಂದಿರುವಂತ ಕಾಣುತ್ತಿರುವುದೇ. ಹಾಗೆ ಆಗಲಿ, ತೂಗುಳಾಗು ನೋಡೋಣ. ತಕ್ಕಡಿಯ ತಮ್ಮ ತೋರಿಸಿದ ಈಗ ಬಂಗಾರುವ ಪಟ್ಟಣದಲ್ಲಿ ಪರ್ವತ ತೂಕದಿಂದ ಇವಳ ಪಾತ್ರತೆ ಫಲಿಸದಂತೆ ಶಿಕ್ಷೆಗೆ ಗುರಿಪಡಿಸುವೆನು. ಬ್ರಹ್ಮ ಮುರಾರಿ ಸುರಾರ್ಜಿತ ಲಿಂಗ ನಿರ್ಮಲ ಮಾಸಿತ ಶೋಭಿತ ಲಿಂಗ ರಾವಣ ಧರ್ಮ ವಿನಾಶನ ಲಿಂಗ ಪ್ರಣಮಾಮಿ ಸದಾ ಶಿವಲಿಂಗ ದೇವ ಮುನೇ ಪ್ರವರಾಜಿತ ಲಿಂಗ ದೇವ ಮುನೇ ಪ್ರವರಾಜಿತ ಲಿಂಗ ರಾವಣ ಧರ್ಮ ವಿನಾಶನ ಲಿಂಗ ಪ್ರಣಮಾಮಿ ಸದಾ ಶಿವಲಿಂಗ ಬ್ರಹ್ಮ ಚಂದನ ಲೇಪಿತ ಲಿಂಗ ನಿರ್ಮಲ ವಾಸಿತ ಶೋಭಿತ ಲಿಂಗ ರಾವಣ ದರ್ಪ ವಿನಾಶನ ಲಿಂಗ ಪ್ರಣಮಾಮಿ ಸದಾ ಶಿವಲಿಂಗ ಸುರವರ ಸುರ ಗುರು ಪೂಜಿತ ಲಿಂಗ ಸುರವರ ಸುರ ಗುರು ಪೂಜಿತ ಲಿಂಗ ರಾವಣ ದರ್ಪ ವಿನಾಶನ ಲಿಂಗ ಪ್ರಣಮಾಮಿ ಸದಾ ಶಿವಲಿಂಗ ಬ್ರಹ್ಮ ಮುರಾರಿ ಸುರಾರ್ಜಿತ ಲಿಂಗ ನಿರ್ಮಲ ವಾಸಿತ ಶೋಭಿತ ಲಿಂಗ ರಾವಣ ದರ್ಪ ವಿನಾಶನ ಲಿಂಗ ಪ್ರಣಮಾಮಿ ಸದಾ ಶಿವಲಿಂಗ ಶಿವ ಶರಣರ ಭವ ಪೂಜಿತ ಲಿಂಗ ಶಿವ ಶರಣರ ಭವ ಪೂಜಿತ ಲಿಂಗ ರಾವಣ ಧರ್ಮ ವಿನಾಶನ ಲಿಂಗ ಪ್ರಣಮಾಮಿ ಸದಾ ಶಿವಲಿಂಗ ಸದಾ ಶಿವಲಿಂಗ ವಿರಾಜಿತ ಲಿಂಗ ನಿರ್ಮಲ ವಾಸಿತ ಶೋಭಿತ ಲಿಂಗ ದಿನಕರ ಕೋಟಿ ಪ್ರಭಾಕರ ಲಿಂಗ ಪ್ರಣಮಾಮಿ ಸದಾ ಶಿವಲಿಂಗ ಸದಾ ಶಿವಲಿಂಗ ಸದಾ ಶಿವಲಿಂಗ ಹಾಗೆ ಗೊತ್ತಲ್ಲ ಇದು. ಕೊಡುವ
ನಾನು ಈಗ ಪ್ರತ್ಯಕ್ಷನಾಗಿರೋನು, ನಿಮಗೇನು ಬರಬೇಕು ಕೇಳುವುದಾಗಿ. ಪರಮಾತ್ಮ ಶನಿದೇವ ಒಂದೇ ನಿನ್ನಪ್ಪ, ಇದೋ ನಿನ್ನ ಪಾದ ಪದ್ಮಾಂಗಳಿಗೆ ನಮಸ್ಕರಿಸುವೆನು ತಂದೆ. ಪರಮಾತ್ಮ ನನಗೆ ಕೊಟ್ಟರೆ ವರಗಳು ಸಾಕಾಗಿರುವವು. ನನಗೆ ಕೊಟ್ಟಂತ ವರವನ್ನು ಭೂಲೋಕದ ನರಮಾನವರಿಗೆ ಕೊಡಬಾರದೆಂದು ತಮ್ಮ ಪಾದವನ್ನು ಬಿಟ್ಟು ಬೇಡಿಕೊಳ್ಳುವನು ಪರಮಾತ್ಮ. ಬಲೈ ಸತತ ಮಹಾರಾಜ, ತನಗೆ ಬೇಕಾಗಿರುವ ವರವನ್ನು ಕೇಳದೆ ಉಪಕಾರವನ್ನೇ ಬಯಸುತ್ತಿರುವಲ್ಲ, ನಿನಗೇನು ಬೇಕೋ ಕೇಳುವನಾಗು. ಪರಮಾತ್ಮ ನನಗೆ ಕೊಟ್ಟಂತ ಕಷ್ಟಗಳನ್ನು ಭೂಲೋಕದ ನರಮಾನವರಿಗೆ ಕೊಡಬಾರದೆಂದು ತಮ್ಮಲ್ಲಿ ಬೇಡಿಕೊಳ್ಳುವನು ತಂದೆ. ಬಲೈ ಸತತ ಮಹಾರಾಜ, ಪ್ರಪಂಚದಲ್ಲಿ ದುಷ್ಟರ ಗರ್ವವನ್ನು ಅಡಗಿಸಿ ಸತ್ಯವನ್ನು ಬೆಳಗಿಸಲೆಂದು ನಾನು ಜನ್ಮ ತಾಳಿರುವ ನಿನ್ನ ಮಾತಿನಂತೆ ನನ್ನ ಪ್ರಭಾವವನ್ನು ಬೀರದಿದ್ದರೆ ದುಷ್ಟರು ಪ್ರಬಲವಾಗಿ ಅಸತ್ಯ ಅಧರ್ಮಗಳು ತಾಂಡವಾಡುವವು. ಸತ್ಯವನ್ನು ನಸಿಗಿಸಿ ನಾಶವಾಗುವುದು ಖಂಡಿತ. ಆದ್ದರಿಂದ ನನ್ನ ಪ್ರಭಾವವನ್ನು ಬೀರದೆ ಇರಲು ಸಾಧ್ಯವಿಲ್ಲ. ಆದರೆ ನಿನಗೊಬ್ಬನಿಗೆ ಕಷ್ಟವನ್ನು ಕೊಟ್ಟೆ ಎಂದು ತಿಳಿದುಕೊಳ್ಳಬೇಡ. ಹಿಂದೆ ದೇವಾದಿದೇವತೆಗಳಿಗೂ ರಾಜಾದಿರಾಜರಿಗೂ ಕೊಟ್ಟಿರುವ ಕಷ್ಟವನ್ನು ಹೇಳುವುದು ಕೇಳುವುದಾಗು ರಾಜೇಂದ್ರ. ಕೇಳುವನಾಗ ಪರಮಾತ್ಮ. ಶ್ರೀರಾಮನ ರಾಜ್ಯಕ್ಕೆ ಹೋಗಲು 14 ವರ್ಷ ವನವಾಸವನ್ನು ಮಾಡಿಸಿದೆ. ಇನ್ನು ಬ್ರಹ್ಮನ ರಾಶಿಗೆ ಹೋಗಲು ಅವನಿಗಿದ್ದ 5 ತಲೆಯಲ್ಲಿ 1 ತಲೆಯನ್ನು ತೆಗೆಸಿದೆ. ಇನ್ನು ರಾವಣನ ರಾಶಿಗೆ ಹೋಗಲು 6 ತಿಂಗಳಲ್ಲಿ ಅವನ ವಂಶವನ್ನೇ ನಾಶ ಮಾಡಿದೆ. ಏನು ಕೇಳುವನಾಗು ರಾಜೇಂದ್ರ. ಕೇಳುವನಾಗ ಪರಮಾತ್ಮ. ವಸಿಷ್ಠರನ್ನು ಪಿಡಿಯಲು 1000 ಪುತ್ರರನ್ನು ನಾಶ ಮಾಡಿದೆ. ಹರಿಶ್ಚಂದ್ರನನ್ನು ಪಿಡಿಯಲು ತನ್ನ ಹೆಂಡತಿ ಮಕ್ಕಳನ್ನು ಮಾರಿಕೊಂಡು ಮೊಸಾಣ ಕಾಯುವಂತೆ ಮಾಡಿದೆ. ಇನ್ನು ನರನ ರಾಶಿಗೆ ಹೋಗಲು ಪಗಡೆ ಆಟದಲ್ಲಿ ಸೋತು ತನ್ನ ಸಕಲ ಐಶ್ವರ್ಯವನ್ನೆಲ್ಲ ಕಳೆದುಕೊಂಡು ಕುರೂಪಿತನಾಗಿ ಋತುವರ್ಣದ ಪಟ್ಟಣದಲ್ಲಿ ವನಸಿ ಕೆಲಸವನ್ನು ಮಾಡಿಸಿದೆ. ಇನ್ನು ಗುರುವಿನ ರಾಶಿಗೆ ಹೋಗಲು ಕಾಲು ಜಾವದಲ್ಲಿ ಸೂಲಕ್ಕೇಸುವಂತೆ ಮಾಡಿದೆ. ಮತ್ತೆ ಅದನ್ನು ನಾನೇ ಪರಿಗಣಿಸಿದನು. ಇಂಥವರ ಪಾಡಿಗಾದ ಮೇಲೆ ನಿನ್ನದು ದೊಡ್ಡದೆಂದು ತಿಳಿದುಕೊಳ್ಳಬೇಡ. ನನ್ನ ಚರಿತ್ರೆಯನ್ನು ಯಾರು ಓದುವರೋ, ಯಾರು ಲಾಲಿಸುವರೋ ಅವರಿಗೆ ಖಂಡಿತ ಪಿಡಿಯುವುದಿಲ್ಲ. ಇನ್ನು ಮುಂದೆ ನನ್ನ ದೇಹದಿಂದ ನಿನ್ನ ಕಣ್ಣುಗಳು ಬರಲಿ, ನಿನ್ನ ಹೆಂಡತಿಗೆ ನ್ಯಾಯಾಲಯಕ್ಕೆ ಬರಲಿ, ನಿನ್ನ ಮಗನಿಗೆ ಕರಗಳು ಬರಲಿ. ಇನ್ನು ಮುಂದೆ ಇನ್ಯಾವ ಕುಂದು ಕೊರತೆಯೂ ಬರುವುದಿಲ್ಲ. ಶ್ರೀಹರಿಯನ್ನು ಭಜಿಸುತ್ತಾ ಸತ್ಯ ಧರ್ಮವನ್ನು ಬಿಡದೆ ನಿತ್ಯವೂ ಪರಿಪಾಲಿಸಿ ನಾನಿಂದ ತಾಮುಂಡಲಕ್ಕೆ ಜಯ ಜಯ ಮಂಗಲ ಶನಿದೇವ, ಜಯ ಶುಭ ಮಂಗಲ ಮಹಾದೇವ. ಮಹಾದೇವ
ಮಹಾದೇವ ಜಯ ಮಂಗಲ ಶನಿದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಂಗಲ ಶನಿದೇವ ಜಯ ಶುಭ ಮಂಗಲ ಮಹಾದೇವ ಜಯ ಮಂಗಲ ಶನಿದೇವ ಇಂದಿರಾರಮಣ ಗೋವಿಂದ ಪರಬ್ರಹ್ಮ ಗೋವಿಂದ ಪಾದಾರ ವೇಗತಿ ಗೋವಿಂದ ಶ್ರೀದೇವರ ಪಾದಾರ ವೇಗತಿ ಗೋವಿಂದ ಪಾದಾರ ವೇಗತಿ ಗೋವಿಂದ ಜಯ ಜಯ ನಮ್ಮ ಪಾರ್ವತಾಪತಯೇ ಜನ್ಮಾತ್ಮ ಕಿ ಸೂರ್ಯ ಭಗವಾನ್ ಕಿ ಸರ್ವ ಅಪರಾಧವನ್ನು ಕ್ಷಮಿಸು ಗೋವಿಂದ